ಈಗ ತಾನೇ ಕೇಳಿದ ಉಪನ್ಯಾಸದಲ್ಲಿ ಹೃದಯಕ್ಕೆ, ಭೌತಿಕ ಹೃದಯಕ್ಕೆ ಸಮಸ್ಯೆ ಆದರೆ ಒಬ್ಬ ವ್ಯಕ್ತಿ ರೋಗಿಯಾಗ್ತಾನೆ ಮತ್ತು ಅವನ ಸಾವು ಸಂಭವಿಸಬಹುದು ಮತ್ತು ಬದುಕು ಉಳಿಬಹುದು. ಹೃದಯವಂತಿಕೆ ಏನಾದರೂ ಕಳೆದೋದ್ರೆ ಇಡೀ ಸಮಾಜ ರೋಗಿಯಾಗುತ್ತೆ, ರಾಷ್ಟ್ರ ರೋಗಿಯಾಗುತ್ತೆ ಮತ್ತು ಅದು ಸಂಕಟವನ್ನು ಅನುಭವಿಸುತ್ತೆ. ಭೌತಿಕ ಹೃದಯದ ಕಾಯಿಲೆಗಿಂತ ಮಾನಸಿಕವಾದ ಹೃದಯದ ಕಾಯಿಲೆ ಅಪಾರವಾದಂಥ ಹಾನಿಯನ್ನು ಉಂಟು ಮಾಡುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮತ್ತು ಭೌತಿಕ ಹೃದಯದ ಕಾಯಿಲೆಗಳಿಗೆ ಮಾನಸಿಕ ಹೃದಯದ ಕಾಯಿಲೆಗಳೇ ಕಾರಣ ಅನ್ನೋದನ್ನು ಕೂಡ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳಕುಂದ್ರಿ ಅವರು ಅವರ ಮಾತುಗಳಲ್ಲಿ ಆಡಿದರು. ಈ ಪ್ರಾಸ್ತಾವಿಕವಾದ ಕೆಲವು ಸಂಗತಿಗಳನ್ನು ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋ ಹೆಸರನ್ನು ಸ್ಮರಣೆ ಮಾಡ್ತಿದ್ದ ಹಾಗೆಯೇ ಒಬ್ಬ ಅದ್ಭುತವಾದಂತಹ ಡಾಕ್ಟರ್ ನಮ್ಮ ಕಣ್ಣೆದುರುಗಡೆ ನಿಂತ್ಕೊಳ್ತಾರೆ. ಹಾಗಾಗೇನೆ ಚಂದ್ರಶೇಖರ್ ಭಂಡಾರಿ ಅವರು ಸಮಾಜ ಚಿಕಿತ್ಸಕ ಡಾಕ್ಟರ್ ಅಂಬೇಡ್ಕರ್ ಅಂತ ಹೇಳಿ ಪುಸ್ತಕ ಬರೆದರು. ಸಮಾಜ ಚಿಕಿತ್ಸಕ, ಸಮಾಜದ ವೈದ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್. ನಮ್ಮ ದೇಶ ವೈಭವದ ದೇಶ, ಯಾವುದೇ ಅನುಮಾನ ಇಲ್ಲ ಅದರಲ್ಲಿ. ಪ್ರಪಂಚದ ಅತ್ಯಂತ ಪ್ರಾಚೀನ ದೇಶ, ಪ್ರಪಂಚಕ್ಕೆ ಅರಿವನ್ನು ಕೊಟ್ಟಂತಹ ಜಗದ್ಗುರು ಭಾರತ, ಇದರಲ್ಲಿ ಯಾವ ಅನುಮಾನಗಳೂ ಇಲ್ಲ. ಆದರೆ ಇಷ್ಟೆಲ್ಲ ವೈಭವದಿಂದ, ಸುಜ್ಞಾನದಿಂದ, ತತ್ವಜ್ಞಾನದಿಂದ, ವೇದ ಉಪನಿಷತ್ತುಗಳಿಂದ, ಆದರ್ಶಗಳಿಂದ ಜಗನ್ಮಾತೆಯಾಗಿ ಮೆರೆದ ದೇಶ ಯಾಕೆ ಅಸ್ಪೃಶ್ಯತೆಯಂತಹ ಕ್ಯಾನ್ಸರ್ಗೆ ತುತ್ತಾಯಿತು? ಮತ್ತು ಆ ಅಸ್ಪೃಶ್ಯತೆಯಂತಹ, ಜಾತೀಯತೆಯಂತಹ ಕಾಯಿಲೆಗಳಿಂದಾಗಿ ಏನೇನನ್ನ ಕಳ್ಕೊಳ್ತು ಮತ್ತು ಏನನ್ನ ಪಡ್ಕೊಳ್ತು ಅಂತ ಯೋಚನೆ ಮಾಡಿದರೆ ಬಹುಶಃ ಪಡ್ಕೊಂಡಿದ್ದಕ್ಕಿಂತ ಕಳ್ಕೊಂಡಿದ್ದೇ ಜಾಸ್ತಿ. ಪಡ್ಕೊಂಡಿದ್ದಕ್ಕಿಂತ ಕಳ್ಕೊಂಡಿದ್ದೇ ಜಾಸ್ತಿ. ಬಹಳಷ್ಟು ಸಾರಿ ಜಾತೀಯತೆಯಿಂದ ದಲಿತರು ಕಳ್ಕೊಂಡ್ರು ಅಂತ ತುಂಬ ಜನ ಮಾತಾಡ್ತಾರೆ. ದಲಿತರ ಬದುಕು ಹಾಳಾಯಿತು, ದಲಿತರು ಬಹಳ ಪತನಕ್ಕೊಳಗಾದರು ಅಂತ. ಆದರೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಹೋದಾಗ ನನಗನ್ಸೋದೇನು ಅಂದರೆ, ಕೇವಲ ದಲಿತರು ಕಳ್ಕೊಂಡಿದ್ದು ಅನ್ನವನ್ನ, ಬಟ್ಟೆಯನ್ನ, ವಸ್ತ್ರ, ವಸತಿ, ಈ ಥರದ ಭೌತಿಕ ಸಂಗತಿಗಳನ್ನು ಕಳ್ಕೊಂಡ್ರು. ಆದರೆ ನಿಜವಾಗೂ ಜಾತೀಯತೆಯಿಂದ ಕಳ್ಕೊಂಡಿದ್ದು ಬ್ರಾಹ್ಮಣರು. ಏನನ್ನ ಅಂದರೆ ಬ್ರಹ್ಮಜ್ಞಾನವನ್ನು. ಯಾಕೆ ಅಂದರೆ ನಮ್ಮ ಪುರಾಣದ ಪ್ರಪಂಚದ ವ್ಯವಸ್ಥೆಯಲ್ಲಿ ಬ್ರಹ್ಮಜ್ಞಾನವನ್ನು ಪಡೆದವನನ್ನು ಬ್ರಾಹ್ಮಣ ಅಂತ ಕರಿತಾ ಇದ್ರು. ಯಾವ ಜ್ಞಾನವೂ ಇಲ್ಲದೇನೆ ನನ್ನ ಅಪ್ಪ ಬ್ರಾಹ್ಮಣ ಅದರಿಂದ ನಾನು ಬ್ರಾಹ್ಮಣ ಅಂತ ಆದರೆ ಕಳ್ಕೊಂಡಿದ್ದೇನನ್ನ. ಮುಂದೊಂದು ದಿನ ಕೊಟ್ರೇಶ್ ಹಿಸ್ಟ್ರಿ ಪ್ರಾಧ್ಯಾಪಕರು, ಹಿಸ್ಟ್ರಿ ಮೇಷ್ಟ್ರು ಮಕ್ಕಳೆಲ್ಲ ಹಿಸ್ಟ್ರಿ ಮೇಷ್ಟ್ರು, ಕನ್ನಡ ಮೇಷ್ಟ್ರು ಮಕ್ಕಳೆಲ್ಲ ಕನ್ನಡ ಮೇಷ್ಟ್ರು ಅನ್ನೋ ಪರಿಸ್ಥಿತಿ ಬಂದುಬಿಟ್ರೆ ಆ ಜ್ಞಾನ ಶಾಖೆಗಳ ಸ್ಥಿತಿ ಏನಾಗಬಹುದು ಅಂತ ಒಂದ್ಸರಿ ಯೋಚನೆ ಮಾಡಿದರೆ ವೈಭವದಲ್ಲಿದ್ದ ಭಾರತ ಪತನಕ್ಕೆ ಯಾಕೆ ಹೋಯಿತು ಅನ್ನುವಂಥ ಸೂಕ್ಷ್ಮತೆಗಳು ನಮಗೆ ಅರ್ಥ ಆಗ್ತವೆ. ಜಾತಿ ವ್ಯವಸ್ಥೆಯಿಂದ ದಲಿತರು ಅನ್ನವನ್ನು ಕಳ್ಕೊಂಡ್ರೆ ಬ್ರಾಹ್ಮಣರು ಬ್ರಹ್ಮಜ್ಞಾನವನ್ನು ಕಳ್ಕೊಂಡ್ರು. ಹಾಗಾಗಿ ಭಾರತ ಪತನಕ್ಕೆ ಹೊಂದಿತು. ಈ ಮಾತನ್ನ ಪ್ರಾರಂಭದಲ್ಲಿ ಹೇಳಿ ಅಂಬೇಡ್ಕರರ ಸಂಗತಿಗೆ ಬರೋಣ. ಜಾತಿ, ಅಂಬೇಡ್ಕರ್, ಅಸ್ಪೃಶ್ಯತೆ, ಆಧುನಿಕ ಭಾರತ, ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತ, ಇವೆಲ್ಲವೂ ಅಂಬೇಡ್ಕರ್ ಜೀವನ ಜೊತೆ ಸೇರ್ಕೊಂಡಿದ್ದಾವೆ. ಅಂಬೇಡ್ಕರ್ ಜೀವನ ಅಂದರೆ ಕೇವಲ ಆಧುನಿಕ ಭಾರತ ಮಾತ್ರ ಅಲ್ಲ. ಅಂಬೇಡ್ಕರ್ ಜೀವನ ಅಥವಾ ಭಾರತದ ಜೀವನದ ಬಗ್ಗೆ ನಾವು ಮಾತನಾಡುವಾಗ ಅದು ಪ್ರಾಚೀನ ಭಾರತ ಇದೆ, ಮಧ್ಯಕಾಲೀನ ಭಾರತ ಇದೆ, ಆಧುನಿಕ ಭಾರತ ಇದೆ. ಈ ಮೂರು ದರ್ಶನಗಳು ನಮಗಲ್ಲಾಗತ್ತೆ. ಬಹಳ ಮೂಲಕ್ಕೆ ಹೋದರೆ ನಾವು ಋಗ್ವೇದದ ಪುರುಷ ಸೂಕ್ತದಲ್ಲಿ ವರ್ಣ ವ್ಯವಸ್ಥೆಯ ಉಲ್ಲೇಖ ಬರುತ್ತೆ. ಸಮಾಜ ಅನ್ನೋದೊಂದು ಪುರುಷ. ನಮ್ಮಲ್ಲಿ ಕೆಲವು ನಮ್ಮ ಇವತ್ತಿನ ಆಧುನಿಕ ಶಿಕ್ಷಣ ಪದ್ಧತಿಗಳು ಕೆಲವು ಶಬ್ದಗಳ ಅಪವ್ಯಾಖ್ಯಾನದಿಂದಾಗಿ ಅಪಾರ್ಥಗಳಿಗೆ ಈಡಾಗಿದ್ದಾವೆ. ಸಾಮಾನ್ಯವಾಗಿ ಪುರುಷ ಅಂದ ತಕ್ಷಣ ಗಂಡಸು ಅಂತ ಅರ್ಥ ಇವತ್ತು ಬಂದಿದೆ. ಆದರೆ ತತ್ವಜ್ಞಾನದಲ್ಲಿ ಪುರುಷ ಅಂದರೆ ಗಂಡಸಲ್ಲ, ಪುರುಷ ಅಂದರೆ ಚೈತನ್ಯ, ಪ್ರಕೃತಿ ಅಂದರೆ ಮ್ಯಾಟರ್, ಪುರುಷ ಅಂದರೆ ಸ್ಪಿರಿಟ್, ಪ್ರಕೃತಿ ಅಂದರೆ ಶಿವೆ, ಪುರುಷ ಅಂದರೆ ಶಿವ, ಪ್ರಕೃತಿ ಅಂದರೆ ಭೂಮಿ, ಪುರುಷ ಅಂದರೆ ಆಕಾಶ. ಇದು ನಮ್ಮ ದೇಶದ ಮೂಲಭೂತವಾದ ಒಂದು
ದಾರ್ಶನಿಕ ಸ್ಥಿತಿ. ಹಾಗಾಗಿ ನಾವು ಇನ್ನೂ ವಿಜ್ಞಾನದ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಗಂಧಕ ಮತ್ತು ಪಾದರಸ ಅಂತ ಕರೆದ್ರು. ಬೌದ್ಧ ಧರ್ಮದಲ್ಲಿ ಅದನ್ನ ಪದ್ಮ ಮತ್ತು ವಜ್ರ ಅಂತ ಕರೆದ್ರು. ಸಾಂಖ್ಯ ದರ್ಶನದಲ್ಲಿ ಅದನ್ನ ಪ್ರಕೃತಿ ಮತ್ತು ಪುರುಷ ಅಂತ ಕರೆದ್ರು. ವೇದದಲ್ಲಿ ದ್ಯಾವ ಪೃಥ್ವಿ ಅಂತ ಕರೆದ್ರು. ಹೀಗೆ ಬೇರೆ 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 ನಮ್ಮ ದೇಶದ ತತ್ವಜ್ಞಾನ, ವಿಸ್ತಾರವಾದ ತತ್ವಜ್ಞಾನ ಇದೆ. ಅದರ ಹೆಚ್ಚು ವಿವರಗಳಿಗೆ ನಾನು ಹೋಗೋದಿಲ್ಲ. ಅಲ್ಲಿ ಸಮಾಜ ಅನ್ನೋದೊಂದು ಪುರುಷ, ಸಮಾಜ ಅನ್ನೋದೊಂದು ಚೈತನ್ಯ, ಸಮಾಜ ಅನ್ನೋದೊಂದು ಜೀವಂತವಾದಂಥ ಚೈತನ್ಯ, ಚಲನಶೀಲವಾದದ್ದು. ಅದು ಸ್ಥಾವರ ಅಲ್ಲ. ಅದು ಈ ಸಮಾಜ ಪುರುಷನ ತಲೆಯಿಂದ ಬಂದವನು, ಬಾಯಿಂದ ಬಂದವನು ಬ್ರಾಹ್ಮಣ, ತೋಳಿಂದ ಬಂದವನು ಕ್ಷತ್ರಿಯ, ತೊಡೆಯಿಂದ ಬಂದವನು ವೈಶ್ಯ, ಪಾದದಿಂದ ಬಂದವನು ಶೂದ್ರ. ಇಲ್ಲೆಲ್ಲೂ ಅಸ್ಪೃಶ್ಯ ವರ್ಣನೆ ಇಲ್ಲ. 5ನೇ ಪಂಚಮ ವರ್ಣದ ಉಲ್ಲೇಖ ಬರೋದಿಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ್ದು ಮಹರ್ ಜಾತಿಯಲ್ಲಿ, ಅಸ್ಪೃಶ್ಯ ಸಮಾಜದಲ್ಲಿ. ಹಾಗಾದ್ರೆ ಈ ಶೂದ್ರ ನಂತರದ್ದು ಯಾವುದು ಅಂತ ಹೋದ್ರೆ ಬಹುಶಃ ಅದ್ರ ಕೆಳಗಿರೋದೇ ನೆಲ. ತಲೆ, ತೋಳು, ತೊಡೆ, ಪಾದ ಅಂತ ಹೇಳಿದ್ಮೇಲೆ ಇನ್ನು ಕೆಳಗಿರೋದು ಯಾವುದು ಅಂದ್ರೆ ನೆಲನೇ. ಸೊ ಅಂಥ ಒಂದು ಸಮಾಜದ ಸ್ಥಿತಿ ಒಳಗಡೆಯಿಂದ ಮೇಲೆತ್ತಿ ಬಂದರು. ಹಾಗಾದ್ರೆ ಈ 4 ಅಂಗಗಳು ಮನುಷ್ಯನಿಗೆ ಸಮತೋಲನದಿಂದ ಇರಬೇಕು ಅಥವಾ ಅಸಮತೋಲನ ಆಗಬೇಕು? ಈ 4 ಅಂಗಗಳಲ್ಲಿ ಯಾವುದಾದ್ರೂ ಒಂದು ದೊಡ್ಡದಾಗಿ ಉಳಿದಿರೋದು ದುರ್ಬಲ ಆದರೆ ಅದನ್ನು ಅಂಗವಿಕಲ ಅಂತ ಕರಿತೀವಿ. ಸಮಾಜ ಪುರುಷನರು ಅಂಗವಿಕಲ ಆಯಿತು. ಇವತ್ತು ನಾವು ಮಾಡರ್ನ್ ಎಜುಕೇಷನ್ ಸಿಸ್ಟಮ್ ಅಲ್ಲಿ ಪ್ರಾರಂಭದಲ್ಲಿ ಐ ಕ್ಯೂ ಇಂಟೆಲಿಜೆಂಟ್ ಕೋಶಂಟ್ ಅಂತ ಹೇಳಿ ಏನು ಮೆದುಳನ್ನು IQ ಅನ್ನು ತುಂಬ ದೊಡ್ಡದು ಮಾಡಿ ಇತ್ತೀಚೆಗೆ EIQ ಬಗ್ಗೆ ಮಾತಾಡ್ತಾ ಇದ್ದೀವಿ, ಎಮೋಷನಲ್ ಇಂಟೆಲಿಜೆಂಟ್ ಕೋಶಂಟ್ ಬಗ್ಗೆ. ಅಂದರೆ ಹೃದಯ ಕಳೆದೋಗಿದೆ ಅಂತ. ಆದರೆ ಎಲ್ಲೋ ಒಂದು ಕಡೆಗೆ ಈ ಸಮಾಜ ಅನ್ನುವಂತಹ ರಚನೆಯ ಒಳಗಡೆ ಒಂದು ಸಾವಯವ ಸಂಬಂಧದ ಒಂದು ಜೀವಂತಿಕ ರೂಪ ಇಲ್ಲ ಅಂದರೆ ಆ ಮನೆ ಆಗಲಿ, ಆ ಸಮಾಜ ಆಗಲಿ, ಆ ದೇಶ ಆಗಲಿ ಬಹಳ ದೀರ್ಘಕಾಲ ಸುಭದ್ರವಾಗಿರೋಕೆ ಸಾಧ್ಯ ಇಲ್ಲ. ಹಾಗಾಗಿ ವರ್ಣ ವ್ಯವಸ್ಥೆಯ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ, ಅಂಬೇಡ್ಕರ್ ಅವರ ಕನಸಿನ ಭಾರತವನ್ನ ಕಾರಣ ಏನು? ಅಂಬೇಡ್ಕರರ ಕನಸಿನ ಭಾರತ ಹೇಗೆ ಕಟ್ಟಲ್ಪಡುತ್ತೆ ಅಂತ ಹೇಳಿದ್ರೆ ಅಂಬೇಡ್ಕರರ ಅಧ್ಯಯನ ಮತ್ತು ಅನುಭವಗಳಿಂದ ಅವರ ಕನಸಿನ ಭಾರತ ನಿರ್ಮಾಣ ಆಗಿದೆ. ಬರೀ ಅಧ್ಯಯನದಿಂದ ಅಲ್ಲ. ಕೆಲವರು ಬರೀ ಅಧ್ಯಯನದಿಂದ ಮಾತನಾಡ್ತಾರೆ. ಆದರೆ ಅಂಬೇಡ್ಕರ್ ಅವರದ್ದು ಅಧ್ಯಯನ ಮಾತ್ರ ಅಲ್ಲ, ಅಧ್ಯಯನಕ್ಕಿಂತ ಮೊದಲು ಅವ್ರದ್ದು ಅನುಭವ ಅದು. ಯಾಕೆ ಅಂತ ಹೇಳಿದ್ರೆ ಆ ಯಾವ ಮಾತನ್ನ ಬೇರೆಯವರು ಪುಸ್ತಕದಿಂದ ಹೇಳಬಹುದೋ ಅದನ್ನು ಸ್ವತಃ ಅನುಭವಿಸಿ ಅದರಿಂದ ಮೇಲೆದ್ದು ಬಂದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಹಾಗಾಗಿ ಅಂಬೇಡ್ಕರ್ ಅವರ ಕನಸಿನ ಭಾರತ ಅದು ಊಹಾತ್ಮಕವಾದ ಭಾರತ ಅಲ್ಲ, ಅದು ಕಾಲ್ಪನಿಕ ಭಾರತವಲ್ಲ, ಅದು ಕೇವಲ ಅಧ್ಯಯನದಿಂದ ಹೊರಹೊಮ್ಮಿದ ಭಾರತ ಅಲ್ಲ, ಅದು ಅನುಭವದಿಂದ ಪಡೆದ ಅಧ್ಯಯನದಿಂದ ಬಂದಂಥ ಭಾರತ. ಹಾಗಾಗಿ ಅಂಬೇಡ್ಕರ್ ಅವರ ಮೂಲ ದ್ರವ್ಯ ಅನುಭವವೇ. ಅದರ ಜೀವನದ ವಿವರಗಳಿಗೆ ನಾನು ಹೆಚ್ಚು ಹೋಗೋದಿಲ್ಲ. ಅದರ ಅವರ ಬದುಕಿನ ಕ್ರಮ ನಿಮಗೆ ಗೊತ್ತಿರೋದ್ರಿಂದ ಆ ವಿವರಗಳಿಗೆ ನಾನು ಹೋಗೋದಿಲ್ಲ. ಅಂಬೇಡ್ಕರ್ ಅವರು ವೇದಗಳನ್ನು, ಉಪನಿಷತ್ತುಗಳನ್ನು, ಸ್ಮೃತಿಗಳನ್ನು, ಆಗಮಗಳನ್ನು ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಿದ್ದಾರೆ ಮತ್ತು ಅದರ ಬರವಣಿಗೆಯನ್ನು ಅವರು ಬರೆದಿಟ್ಟಿದ್ದಾರೆ. ಪಾಶ್ಚಾತ್ಯ ತತ್ವಜ್ಞಾನವನ್ನು, ಸಮಾಜ ವಿಜ್ಞಾನವನ್ನು, ರಾಜಕೀಯ ಶಾಸ್ತ್ರವನ್ನು, ಕಾನೂನುಗಳನ್ನು ಅಧ್ಯಯನ ಮಾಡಿದ್ದಾರೆ ಮತ್ತು ಅದರ ಬಗ್ಗೆ ಸಾಕಷ್ಟು ಅವರ ಬರವಣಿಗೆ ಇದೆ. ಅದನ್ನು ಇವತ್ತು ಜ್ಞಾನಸೂರ್ಯ ಅಂತ ಜಗತ್ತೇ ಗೌರವಿಸಿರೋದ್ರಿಂದ ಅದರ ಚರ್ಚೆ ಇಲ್ಲಿ ಹೆಚ್ಚು ಬೇಕಾಗಿಲ್ಲ ಅಂತ ಭಾವಿಸ್ತೇನೆ. ಹೀಗೆ ಒಂದು ಕಡೆಗೆ ತಾನು ಪರಿಶ್ರಮದಿಂದ ಪಳಿಸಿದಂತಹ ವಿದ್ಯೆ, ಇನ್ನೊಂದು ಕಡೆಗೆ ಯಾವ ಮನೆ ಒಳಗಡೆ ಹುಟ್ಟಿ ಒಂದು ಬರೋಡಾದಲ್ಲಿ ಸೈನ್ಯದ ಕಾರ್ಯದರ್ಶಿ ಆದಾಗಲೂ ಕೂಡ ಆ ಅಸ್ಪೃಶ್ಯತೆಯ ಫೈಲನ್ನು ದೂರದಿಂದ ಎಸಿತಾ ಇರುವಂಥ ಅವಮಾನವನ್ನು ಅನುಭವಿಸಿದಂಥ ಸಂದರ್ಭ. ಅಂದರೆ ಅಸ್ಪೃಶ್ಯತೆ ಅನ್ನೋದು ಕೇವಲ ಕೊಳಕರಾಗಿರ್ತಾರೆ, ಅಲ್ಲೆಲ್ಲೋ ಗುಡಿಸ್ಲಲ್ಲಿರ್ತಾರೆ, ಆ ಕಾರಣಕ್ಕೆ ಮಾತ್ರ ಮುಟ್ಟಿಸ್ಕೊಳ್ಳಲ್ಲ ಅನ್ನೋದು ಸುಳ್ಳು ಅಂತ ಆಯಿತು. ಯಾಕೆ ಅಂತ ಹೇಳಿದ್ರೆ ಒಂದು ವಿದೇಶದಲ್ಲಿ ಅಧ್ಯಯನ ಮಾಡಿ ಅದನ್ನು ಬಂದು ಇಲ್ಲಿ ಒಂದು ರಾಜ್ಯ ಮಟ್ಟದ ಅಧಿಕಾರಿಯಾಗಿ ಬರೋಡಾದಲ್ಲಿ ಇದ್ದಾಗಲೂ ಕೂಡ ಆ ಕಚೇರಿಯ ಒಬ್ಬ ಪ್ಯೂನ್ ಅವರನ್ನು ಅತ್ಯಂತ ಹೀನಾಯವಾಗಿ ನಡೆಸ್ಕೊಂಡ್ರು ಅನ್ನುವಂಥದ್ದು ಕಾಣ್ತೀವಿ. ಮತ್ತು ಅದನ್ನು ಇಲ್ಲಿಂದನೇ ಪ್ರಾರಂಭ ಮಾಡ್ತೀನಿ. ಅವರ ಕನಸಿನ ಭಾರತವನ್ನು ನಾನು ಇಲ್ಲಿಂದ ತಗೊಳ್ತೀನಿ. ಅವರ ವೈಯಕ್ತಿಕ ಜೀವನದ ಸಾಧನೆ ಆಗಿದೆ, ಸಾಧನೆಯ ನಂತರದಿಂದ ನಾನು ತಗೊಳ್ತೀನಿ. ಎಲ್ಲಿಂದ ಅಂದರೆ ಬರೋಡಾ ಸಂದರ್ಭದಿಂದ ಅವರ ಕನಸಿನ ಭಾರತದ ಚಿತ್ರವನ್ನು ನಿಮ್ಮ ಎದುರುಗಡೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. 1919-20 ಸುಮಾರಿನಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮುಗಿಸಿ ಭಾರತದ ಸಾರ್ವಜನಿಕ ಜೀವನಕ್ಕೆ ಮತ್ತು ರಾಜಕೀಯ ಜೀವನಕ್ಕೆ ಪ್ರವೇಶ ಮಾಡ್ತಾರೆ.
1919-20 ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ವರ್ಷಗಳು. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಬಂದಂತಹ ಸಂದರ್ಭ, ಮತ್ತು ಗಾಂಧಿ ಕೂಡ ರಾಜಕೀಯ ಪ್ರವೇಶದಲ್ಲಿ ಬಂದಂತಹ ಸಂದರ್ಭ, ಮತ್ತು 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾದ ಸಂದರ್ಭ, ಮತ್ತು ಕಮ್ಯುನಿಸ್ಟ್ ಪಾರ್ಟಿ ಸ್ಥಾಪನೆಯಾದ ಸಂದರ್ಭ. ಅಂದರೆ ಆ 1920-25 ಆ ಕಾಲಘಟ್ಟ ಇದೆಯಲ್ಲ, ಆ ಕಾಲಘಟ್ಟ ಇವತ್ತು ಯಾವ ಭಾರತವನ್ನು ನಾವು ನೋಡ್ತಾ ಇದ್ದೀವಿ, ಅದಕ್ಕೆ ಬೇಕಾದಂತಹ ಮಹನೀಯರು ಕಟ್ಟಿದಂತಹ ಅನೇಕ ವಿಚಾರಗಳು, ಪ್ರಯತ್ನಗಳು ಮತ್ತು ಪರಿಶ್ರಮಗಳನ್ನು ಹುಟ್ಟು ಹಾಕಿದಂಥ ಕಾಲಘಟ್ಟ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೋಡಾದಲ್ಲಿ ಒಂದು ಪರ್ಷಿಯನ್ ಹೋಟೆಲಲ್ಲಿ ಉಳ್ಕೊಂಡಿದ್ದಾರೆ. ಅಲ್ಲಿಗೆ ಒಂದಿಷ್ಟು ಜನ ಯುವಕರು ದೊಣ್ಣೆ ತಗೊಂಡು ಬಂದಿದ್ದಾರೆ. ಅವ್ರ ಘಟನೆ ನಡೆಯುತ್ತೆ. ಪ್ರಶ್ನೆ ಏನು ಅಂದರೆ, ನೀನು ಯಾರು? ಅಂಬೇಡ್ಕರ್ಗೆ ಕೇಳಿದ ಪ್ರಶ್ನೆ, ನೀನು ಯಾರು? ಇದನ್ನ ಲಕ್ಕಪ್ಪಗೌಡರು ದಲಿತ ಸೂರ್ಯ ಅನ್ನುವಂಥ ಕೃತಿಯಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ, ಮತ್ತು ಧನಂಜಯ್ ಕೀರ್ ಅವರು ಬರೆದಿರತಕ್ಕಂತಹ ಅವರ ಆತ್ಮಚರಿತ್ರೆಗಳಲ್ಲೂ ಕೂಡ ಬಹಳಷ್ಟು ಕಡೆ ಇದು ಉಲ್ಲೇಖ ಆಗಿದೆ. ನೀನು ಯಾರು ಅಂತೇಳಿ ಆ ಪಾರ್ಸಿ ಹುಡುಗರು ಕೇಳಿದಾಗ ದೊಣ್ಣೆ ಹಿಡ್ಕೊಂಡು ಅಂಬೇಡ್ಕರ್ ಕೊಟ್ಟ ಉತ್ತರ ಏನು? ಇದು ಅತ್ಯಂತ ಮುಖ್ಯವಾದಂಥ ಪ್ರಶ್ನೆ. ಅಷ್ಟೊತ್ತಿಗಾಗಲೇ ಅವರೇನು ಬಾಲ್ಯಕರಲ್ಲ. ಅವರಾಗಲೇ ಲಂಡನ್, ಅಮೆರಿಕ ಮೊದಲಾದ ಕಡೆ ಅಧ್ಯಯನ ಮಾಡಿ ಅವರು ಒಂದು ಅತ್ಯಂತ ಪ್ರಬುದ್ಧ ಸ್ಥಿತಿಗೆ ಬಂದು ಮೂಕನಾಯಕ ಅನ್ನೋ ಪತ್ರಿಕೆಯನ್ನು ಪ್ರಾರಂಭ ಮಾಡುವಂತಹ ಕಾಲಘಟ್ಟದಲ್ಲಿ ಇದ್ದಂಥ ಪ್ರಬುದ್ಧ ಒಬ್ಬ ಪ್ರಾಜ್ಞ. ಅವರು ಕೇಳಿದ ಪ್ರಶ್ನೆಗೆ ಅಂಬೇಡ್ಕರ್ ಕೊಟ್ಟ ಉತ್ತರ, ನಾನು ಹಿಂದೂ. ಇದು ಅಂಬೇಡ್ಕರ್ ಜೀವನದ ರಕ್ತಗತವಾಗಿದ್ದ ಭಾವನೆ ಮತ್ತು ಶಕ್ತಿ ಮತ್ತು ಆಶಯ. ತುಂಬ ಜನ ಅಂಬೇಡ್ಕರ್ನ ಹಿಂದೂ ವಿರೋಧಿ ಅಂತಾರೆ. ಅಂಬೇಡ್ಕರ್ ಹಿಂದೂ ವಿರೋಧಿ ಅಲ್ಲ, ಹಿಂದೂ ಕಾಯಿಲೆಗೆ ಮಹಾವೈದ್ಯ. ಅಂಬೇಡ್ಕರ್ ಹಿಂದೂ ವಿರೋಧಿ ಅಲ್ಲ, ಹಿಂದೂ ಸಮಾಜದ ಕಾಯಿಲೆಗೆ ಒಬ್ಬ ಮಹಾನ್ ಡಾಕ್ಟರ್. ಡಾಕ್ಟರ್ ಯಾವತ್ತೂ ಪೇಷಂಟ್ಗೆ ವೈರಿ ಆಗಲ್ಲ, ಫ್ರೆಂಡ್ ಆಗಿರ್ತಾರೆ. ಆದರೆ ಟ್ರೀಟ್ಮೆಂಟ್ ಬೇರೆ ಥರ ಕೊಡ್ತಾರೆ. ಟ್ರೀಟ್ಮೆಂಟನ್ನು ನೋಡಿದರೆ ನೀವು ವೈರಿ ಅಂತ ಹೇಳ್ಬೋದು, ಆದರೆ ಟ್ರೀಟ್ಮೆಂಟಿಂದ ಗುಣ ಆಗುತ್ತೆ ಸಮಾಜ ಗುಣ ಆಗೋದ್ರಿಂದ ಅವರು ಸಮಾಜದ ವೈರಿ ಅಲ್ಲ, ಸಮಾಜದ ಅತ್ಯಂತ ದೊಡ್ಡ ವೈದ್ಯ. ಹಿಂದೂ ಸಮಾಜದ ಮಹಾವೈದ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬರೋಡಾದಲ್ಲಿ ಅವರು ಕೊಟ್ಟ ಉತ್ತರ ನಮ್ಮ ಬಹಳಷ್ಟು ಜನ ಬುದ್ಧಿಜೀವಿಗಳು, ಚಿಂತಕರು 1935ರಲ್ಲಿ ಯಹೋಲಾ ಸಮ್ಮೇಳನದಲ್ಲಿ ಹೇಳಿದಂಥ ವಾಕ್ಯವನ್ನು ತುಂಬ ಪ್ರಚಾರ ಮಾಡ್ತಾರೆ ನಮ್ಮ ವಿದ್ಯಾರ್ಥಿಗಳಿಗೆ. ಯಾರಿಗೆ ಗೊತ್ತಿಲ್ಲ, ಹಿಂದೂವಾಗಿ ಹುಟ್ಟಿದ್ದೇನೆ, ಹಿಂದೂವಾಗಿ ಸಾಯೋದಿಲ್ಲ ಅನ್ನೋ ವಾಕ್ಯವನ್ನು ಗೊತ್ತಿಲ್ಲ ಅನ್ನೋರೇ ಇಲ್ಲ, ಅಷ್ಟರ ಮಟ್ಟಿಗೆ ಅದು ಪ್ರಚಾರ ಆಗಿದೆ. ಅದು 1935ರಲ್ಲಿ ಯಹೋಲಾ ಸಮ್ಮೇಳನದಲ್ಲಿ ಅಂಬೇಡ್ಕರ್ ಹೇಳಿದಂಥ ಮಾತು. ಆದರೆ ಪ್ರಾರಂಭದಲ್ಲಿ ಅವರು ಹೇಳಿದಾಗ ಬಂದ ಮಾತು, ನೀನು ಯಾರು ಅಂತ ಕೇಳಿದಾಗ ಅಂಬೇಡ್ಕರ್ ಹೇಳಿದ್ದು, ನಾನು ಹಿಂದೂ. ಇದು ಬರೋಡಾದಲ್ಲಿ ನಡೆದದ್ದು ಘಟನೆ. ಆಮೇಲೆ ಅವ್ರನ್ನ ಅಲ್ಲಿ ಬಿಡೋದಿಲ್ಲ, ಆ ಕತೆ ನಿಮಗೆ ಗೊತ್ತಿದೆ. ಬಹುಶಃ ಆ ಕಾರ್ಯದರ್ಶಿ ಹುದ್ದೆಯಿಂದ ಅವ್ರನ್ನ ಹೊರಗೆ ಹಾಕದೆ ಹೋಗಿದ್ರೆ ಇಷ್ಟು ಅಂಬೇಡ್ಕರ್ ಬೆಳೀತಿರ್ಲಿಲ್ಲೇನೋ ಅನ್ಸುತ್ತೆ. ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ, ಅರಳಿ ಮರದಲ್ಲಿ ಕುತ್ಕೋತಾರೆ, ಅಳ್ತಾರೆ, ಕಣ್ಣೀರು ಹಾಕ್ತಾರೆ. ಆ ಕಣ್ಣೀರಿನ ಕಿಚ್ಚು ಅವರ ಮುಂದಿನ ಆಂದೋಲನದ ಬದುಕನ್ನು ರೂಪಿಸ್ತಾ ಹೋಗುತ್ತೆ. ಹಾಗಾಗಿ ಅಲ್ಲಿ ಬರೋಡಾ ಕಾರ್ಯದರ್ಶಿಯಿಂದ ಹೊರಗೆ ಬಂದ ನಂತರ ಅವರ ಸಾರ್ವಜನಿಕ ಜೀವನ ಇದೆಯಲ್ಲ, ಅದು ಸಂಘರ್ಷದ ಜೀವನ. ಅಲ್ಲಿವರೆಗೂ ಅವರು ಅಧ್ಯಯನದಿಂದ ವ್ಯಕ್ತಿತ್ವವನ್ನು ಕಟ್ಕೊಳ್ಳೋದು. ಅವರ 1891 ಅವರ ಹುಟ್ಟಿದ ದಿನದಿಂದ ಹಿಡಿದು 1918-19 ಅವರ ಅಧ್ಯಯನ ಮಾಡೋವರೆಗೆ ಪೂರ್ಣವಾಗಿ ಅವರ ಒಂದು ವ್ಯಕ್ತಿತ್ವ ಅಧ್ಯಯನದ ಮತ್ತು ಅನುಭವದ ಮೂಲಕ ಒಂದು ವ್ಯಕ್ತಿತ್ವ ನಿರ್ಮಾಣಕ್ಕೆ ನೆಲೆಸುತ್ತೆ. ಆ ವ್ಯಕ್ತಿತ್ವ ನಿರ್ಮಾಣದ ಆಂದೋಲನ ಪ್ರಾರಂಭ ಆಗೋದು 1920ರಿಂದ 1932 ಆ ಪೀರಿಯಡ್. ಅಂಬೇಡ್ಕರ್ ಜೀವನವನ್ನು ಘಟನೆಗಳನ್ನು ಬಗ ಮಾಡೋದಾದ್ರೆ 1920 ಮೂಕನಾಯಕ ಪತ್ರಿಕೆ ಪ್ರಾರಂಭ ಮಾಡಿದಿಂದ ಹಿಡಿದು 1932 ಪೂನಾ ಒಪ್ಪಂದದವರೆಗೆ ಅಂಬೇಡ್ಕರ್ ಸಂಘರ್ಷದ ಜೀವನ. ಅದು ದೇವಾಲಯದ ಪ್ರವೇಶ ಆಂದೋಲನ ಇರ್ಬೋದು, ಕೆರೆ ನೀರನ್ನು ಕುಡಿಯುವಂಥ ಚೌಡರ್ ಕೆರೆ ಪ್ರವೇಶದ ಹೋರಾಟ ಇರ್ಬೋದು, ಸಮ್ಮೇಳನಗಳಿರ್ಬೋದು, ದಲಿತ ವಿದ್ಯಾರ್ಥಿಗಳ ಸಮ್ಮೇಳನ, ದಲಿತರ ಸಮ್ಮೇಳನ, ದಲಿತ ಮಹಿಳೆಯರ ಸಮ್ಮೇಳನ. ಬಹುಶಃ ಇಡೀ ದೇಶದ ಉದ್ದಗಲದಲ್ಲಿ ಒಂದು ವಿದ್ಯುತ್ ಸಂಚಾರ ಥರದ ಮಾಡಿ ದಲಿತ ಸಮಾಜವನ್ನು 60 ದಶಲಕ್ಷ ಬುಡ್ಡಕಟ್ಟು, ಅಸ್ಪೃಶ್ಯರು ಮತ್ತು ಈ ತುಳಿತಕ್ಕೊಳಗಾದಂಥ ಸಮುದಾಯವನ್ನು ಸಂಘಟಿಸುವಂಥ ಮತ್ತು ಆತ್ಮವಿಶ್ವಾಸ ತುಂಬುವಂಥ ಕೆಲಸವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಅವಧಿಯಲ್ಲಿ ಮಾಡ್ತಾರೆ. ಇಲ್ಲಿ ಅಂಬೇಡ್ಕರ್ ಹೇಳುವಂಥ ರಾಷ್ಟ್ರದ ಕಲ್ಪನೆ, ಅಂಬೇಡ್ಕರ್ ಅವರ ಭಾರತದ ಕಲ್ಪನೆಯ ಒಂದೇ ಪದದಲ್ಲಿ ನಾನು ಅದನ್ನು ವ್ಯಾಖ್ಯಾನ ಮಾಡೋದಾದರೆ ಅವ್ರದ್ದೇ ಮಾತು. ಅದು ಭಾಷಾವಾರು ಪ್ರಾಂತಗಳ ರಚನೆ ಮಾಡೋ ಸಂದರ್ಭದಲ್ಲಿ ಮುಂಬೈ ಪ್ರಾಂತ, ಕರ್ನಾಟಕ ಪ್ರಾಂತ ಇತ್ಯಾದಿ ಚರ್ಚೆ ನಡೀತಿರೋ ಸಂದರ್ಭದಲ್ಲಿ ಅವರು ಹೇಳಿದ್ದು. ಅಲ್ಲಿ ಅವರು ಹೇಳೋದೇನು ಅಂದರೆ, ನಾನು ಮೊದಲು ಭಾರತೀಯ, ಆನಂತರವೂ ಭಾರತೀಯ.
ಇದು ಬಾಬಾ ಸಾಹೇಬ್ ಅಂಬೇಡ್ಕರರ ರಾಷ್ಟ್ರೀಯತೆಯ ಅತ್ಯಂತ ಉನ್ನತವಾದಂಥ ಶ್ರೇಷ್ಠವಾದಂಥ ಸಂಗತಿ. ನಾನು ಮೊದಲು ಭಾರತೀಯ, ಆನಂತರವೂ ಭಾರತೀಯ. ಇದು ಎಷ್ಟರ ಮಟ್ಟಿಗೆ ಅಂದರೆ, ಅವರ ಪ್ರಾರಂಭದ ದಿನದಿಂದ ಹಿಡಿದು ಬೌದ್ಧ ಧರ್ಮ ಸ್ವೀಕಾರ ಮಾಡುವ ಸಂದರ್ಭದಲ್ಲೂ ಕೂಡ ಅವರು ಕ್ರಿಶ್ಚಿಯನ್ ಧರ್ಮವನ್ನು ಆಯ್ಕೆ ಮಾಡ್ಕೊಳ್ಳಿಲ್ಲ, ಅಥವಾ ಅವರು ಇಸ್ಲಾಂ ಧರ್ಮವನ್ನು ಆಯ್ಕೆ ಮಾಡ್ಕೊಳ್ಳಿಲ್ಲ. ಸಿಖ್ ಧರ್ಮಕ್ಕೆ ಹೋಗಬೇಕು ಅಂತ ಯೋಚನೆ ಬಂದಾಗ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿದ ನಂತರ ಅವರು ಸ್ವೀಕಾರ ಮಾಡಿದ್ದು ಬೌದ್ಧ ಧರ್ಮವನ್ನು. ಆ ಬೌದ್ಧ ಧರ್ಮ ಸ್ವೀಕಾರ ಮಾಡಿದಂಥ 1954-55 ಆ ಕಾಲಘಟ್ಟದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದೇನೆಂದರೆ, ನಾನು ನನ್ನ ಭಾರತೀಯ ಸಂಸ್ಕೃತಿಯಿಂದ ದೂರ ಹೋಗದಂತೆ, ನನ್ನ ಜನಾಂಗವನ್ನು ಭಾರತೀಯ ಸಂಸ್ಕೃತಿಯಿಂದ ದೂರ ಹೋಗದಂತೆ ಕಾಪಾಡಿರುವುದು ಈ ದೇಶಕ್ಕೆ ನಾನು ಮಾಡಿರುವ ಅತ್ಯಂತ ದೊಡ್ಡ ಕೆಲಸ ಅನ್ನೋ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಹಾಗಾಗಿ ಅಂಬೇಡ್ಕರ್ ಕೇವಲ ದಲಿತರ ನಾಯಕ ಅಲ್ಲ, ಅಂಬೇಡ್ಕರ್ ಭಾರತದ ನಾಯಕ. ಕೇವಲ ಭಾರತದ ನಾಯಕ ಅಲ್ಲ, ಅಂಬೇಡ್ಕರ್ ಜಗತ್ತಿನ ನಾಯಕ. ಅದು ಹೊಗಳಿಕೆಗಾಗಿ ಹೇಳ್ತಿರುವಂಥ ಮಾತಲ್ಲ, ಮತ್ತು ಅವರ ಅಧ್ಯಯನ ಮತ್ತು ಅನುಭವದ ದ್ರವ್ಯದಿಂದ ನಾವು ಗಳಿಸಬೇಕಾಗಿರುವಂಥ ದಾರಿ ಅನ್ನೋ ಕಾರಣಕ್ಕದು. 1920ರಲ್ಲಿ ಅವರು ಮೂಕನಾಯಕ ಪ್ರಾರಂಭ ಮಾಡಿದ ನಂತರ 1932ರವರೆಗೆ ಈ ರೀತಿ ಹೋರಾಟ ಮಾಡಿದಂತಹ ಸಂದರ್ಭದಲ್ಲಿ ಅವರ ರಾಷ್ಟ್ರೀಯ ಭಾರತದ ಹೇಗಿರಬೇಕು ಅನ್ನೋ ಕನಸಿಗೆ ಒಂದು 5 ಸಂಗತಿಗಳನ್ನು ನಾನು ಕಣ್ಮುಂದೆ ಇಟ್ಕೊಂಡು ಅದನ್ನು ವಿವರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲನೇದು ಪೂನಾ ಒಪ್ಪಂದ, ಬಹಳ ಮಹತ್ವಪೂರ್ಣವಾದಂಥ ಘಟನೆ. ಎರಡನೇದು ಸಂವಿಧಾನ ರಚನೆಯ ಸಂದರ್ಭ, 1946ರಲ್ಲಿ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಅಂಬೇಡ್ಕರ್ರ ಪಾತ್ರ. ಮೂರನೇದು 1940ರಲ್ಲಿ ಥಾಟ್ಸ್ ಆನ್ ಪಾಕಿಸ್ತಾನ್ ಅಂತ ಪುಸ್ತಕವನ್ನು ಬರೆಯೋ ಸಂದರ್ಭದಲ್ಲಿ, ಭಾರತ ವಿಭಜನೆಯಾಗುವ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನಗಳು ಹೇಗಿರಬೇಕು ಅನ್ನೋದಕ್ಕೊಂದು ಅತ್ಯದ್ಭುತವಾದ ವರದಿಯನ್ನು ಮಂಡನೆ ಮಾಡಿದ್ದಾರೆ 1940ನಲ್ಲಿ ಆ ಕೃತಿ. ನಂತರ ಅವ್ರದ್ದು 4ನೇದು ಅಂತಂದರೆ ಹಿಂದೂ ಕೋಡ್ ಬಿಲ್ ಮಂಡನೆ ಮಾಡಿದಂತಹ ಸಂದರ್ಭ, ಹಿಂದೂ ಕೋಡ್ ಬಿಲ್, ಮತ್ತು ಅವರ ವಿದೇಶಾಂಗ ನೀತಿ ಮತ್ತು ಸೈನಿಕ ನೀತಿಗಳು. ಈ ಒಂದು 5-6 ಸಂಗತಿಗಳನ್ನು ಇಟ್ಕೊಂಡು ಅಂಬೇಡ್ಕರ್ ಕಣ್ಣಿನ ಮುಂದೆ ಅಂಬೇಡ್ಕರ್ ಕಂಡ ಕನಸಿನ ಭಾರತ ಹೇಗಿತ್ತು ಮತ್ತು ಹೇಗಿರಬೇಕಾಗಿತ್ತು ಅನ್ನೋದನ್ನು ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಅದಕ್ಕೂ ಪೂರ್ವದಲ್ಲಿ ಅಂಬೇಡ್ಕರ್ ಇವೆಲ್ಲ ನಡೆದ ಘಟನೆಗಳು 32ರಿಂದ ನಾನು ಆದ ಘಟನಾವಳಿಗಳು ಹೇಳ್ತೇನೆ. ಆದರೆ ಆ ಘಟನಾವಳಿಗಳಿಗೆ ಪೂರ್ವಭಾವಿಯಲ್ಲಿ ಅವರ ಮನಸ್ಸಿನೊಳಗೊಂದು ಭಾರತ ಅನ್ನೋದು ವಿದ್ಯಾರ್ಥಿ ಜೀವನದಿಂದನೇ ರೂಪುಗೊಂಡಿದೆ. ಒಂದು, ಅವರು ಬಾಲ್ಯದಲ್ಲಿದ್ದಾಗ ತಂದೆ ರಾಮ್ಜಿ, ಅವರ ತಾತ ಮಲೋಜಿ ಸಕ್ಪಾಲ್, ಆ ಮನೆಯಲ್ಲಿದ್ದು ಒಂದು ಸಂತ ಪರಂಪರೆ ಮತ್ತು ಸೈನಿಕ ಪರಂಪರೆ. ಅಂಬೇಡ್ಕರ್ ಅವರ ಮನೆಯ ಪರಂಪರೆ ಇದೆಲ್ಲದು ಒಂದು ಸಂತ ಪರಂಪರೆ ಮತ್ತು ಸೈನಿಕ ಪರಂಪರೆ. ಅವರ ವಂಶದಲ್ಲಿ ಅಪ್ಪ, ತಂದೆ, ಚಿಕ್ಕಪ್ಪ, ಮನೆ, ಹೆಂಡತಿ ಕಡೆ ಇವರೆಲ್ಲರೂ ಸೈನ್ಯದಲ್ಲಿದ್ದಂಥವ್ರು. ಸಂತ ಪರಂಪರೆ ಮತ್ತು ಸೈನಿಕ ಪರಂಪರೆಗೆ ಜ್ಞಾನ ಪರಂಪರೆಯ ಮಿಲನ ಆಗಿದ್ರಿಂದ ಒಂದು ಅತ್ಯದ್ಭುತವಾದ ಪ್ರಭೆ ಭಾರತದಲ್ಲಿಗೆ ಪ್ರವಹಿಸಿದೆ. ಒಂದು ಸಂತ ಪರಂಪರೆ, ಇನ್ನೊಂದು ಸೈನಿಕ ಪರಂಪರೆ ಮತ್ತು ಯಾವ ಜ್ಞಾನವನ್ನು ಅಂಬೇಡ್ಕರ್ ಸಮುದಾಯಕ್ಕೆ ಕಳೆದಿದ್ರೋ ಆ ಜ್ಞಾನವನ್ನು ಅವರು ಪ್ರಯತ್ನದಿಂದ ಪಡೆದ್ರು. ಸಂಸ್ಕೃತವನ್ನು ಓದೋದಕ್ಕೆ ಕೊಡಲ್ಲ ಅಂದಾಗ ಸ್ವತಃ ಸಂಸ್ಕೃತವನ್ನು ಕಲ್ತರು. ಒಂದು ಶಾಲೆಯಲ್ಲಿ ಕೊನೆಗೆ ಕೂಚಿ ಹಾಕಿ ಅಲ್ಲಿ ಎಲ್ಲರ ಜೊತೆ ಕೂತ್ಕೊಳ್ಳೋಕ್ಕಿಲ್ಲ, ಒಂದು ಗೋಣಿತಾಟಿನ ಮೇಲೆ ಕೂತ್ಕೊಳ್ಬೇಕು ಅಂತ ಅವಮಾನದ ಸ್ಥಿತಿ ಇದ್ದಾಗ ಆ ಅವಮಾನವನ್ನು ಮೀರಿ ಅವರು ಕಲ್ತರು. ತಾನು ಸೈನಿಕ್ ಸೇರಬೇಕು, ಕೆಲಸ ಮಾಡೋಣ ಅಂತ ಹೋದಾಗ ಆ ಕೆಲಸ ಒಂದು ಸ್ಕಾಲರ್ಶಿಪ್ ಕೊಟ್ಟ ಕಾರಣಕ್ಕಾಗಿ ಆ ಕೆಲಸವನ್ನು ಬಿಟ್ಟು ಅವ್ರು ಮತ್ತೆ ವಿದೇಶಕ್ಕೆ ಹೋಗಿ ಅಧ್ಯಯನ ಮಾಡಿದರು. ಅಂದರೆ ಯಾವ ಜ್ಞಾನವನ್ನು ಕಳೆದು ಹಾಕಿದ್ರು ಆ ಸಮುದಾಯಗಳಿಗೆ, ಆ ಜ್ಞಾನವನ್ನು ಒಂದು ಪುನರ್ ಆರ್ಜನೆ ಮಾಡಿಕೊಳ್ಳೋದ್ರ ಮೂಲಕ ಸಂತ ಪರಂಪರೆಗೆ ಚ್ಯುತಿ ಬಂದಿರಲಿಲ್ಲ, ಸೈನಿಕ ಪರಂಪರೆಗೆ ಚ್ಯುತಿ ಬಂದಿರಲಿಲ್ಲ, ಜ್ಞಾನ ಪರಂಪರೆಗೆ ಚ್ಯುತಿ ಬಂದಿತ್ತು. ಆ ಜ್ಞಾನವನ್ನು ಗಳಿಸಿದವರು ಅಂಬೇಡ್ಕರ್. ಆ ಜ್ಞಾನ, ಸಂತ ಮತ್ತು ಸೈನಿಕ, ಈ 3ರ ತ್ರಿವಳಿ ಸಂಗಮದಿಂದ ಅಂಬೇಡ್ಕರ್ ತನ್ನ ಕನಸಿನ ಭಾರತವನ್ನು ನೈತಾರೆ. ಮೊದಲನೇದವರು ವಿದ್ಯಾರ್ಥಿ ಜೀವನದಲ್ಲಿ ಬರೆದ ಪ್ರಬಂಧ ಜಾತಿ ವಿನಾಶದ ಸಂಬಂಧಪಟ್ಟಂಗೆ, ಜಾತಿಯನ್ನು ಕುರಿತು ಬಹಳ ಗಂಭೀರವಾಗಿ ಅಧ್ಯಯನ ಮಾಡ್ತಾರೆ. ಮತ್ತು ಪಂಜಾಬಿನಲ್ಲಿ ನಡೆದಂತಹ ಸಮ್ಮೇಳನಕ್ಕೆ ಅವರ ಎಲಿನೇಷನ್ ಆಫ್ ಕ್ಯಾಸ್ಟ್ ಅನ್ನೋ ಪುಸ್ತಕವನ್ನು ಬರೆದು ಜಾತಿ ಅನ್ನೋದು ಹೇಗೆ ಹಿಂದೂ ಸಮಾಜವನ್ನು ದುರ್ಬಲಗೊಳಿಸಿದೆ. ಅನೇಕ ಮಗ್ಗಲುಗಳು ಹೇಳ್ತಾರೆ. ಒಂದೇ ಜಾತಿಯಲ್ಲಿ ಮದುವೆ ಆಗೋದ್ರಿಂದ ಅವರ ಶಾರೀರಿಕ ಸ್ಥಿತಿಗಳು ಹೇಗಿದ್ದಾವೆ, ಅವರ ಬೌದ್ಧಿಕ ಸ್ಥಿತಿಗಳು, ಬರೀ ಅವರು ಸಾಮಾಜಿಕ ಮಾತ್ರ ಹೇಳಲ್ಲ, ಒಂದೇ ಜಾತಿಯಲ್ಲಿ ವಿವಾಹ ಆಗೋದ್ರಿಂದ ಅವರ ಶಾರೀರಿಕವಾದಂಥ, ಈಗ ಮುಸ್ಲಿಂ ಸಮುದಾಯದ ಯುವಕರಿಗೆ ಹೋಲಿಸಿದ್ರೆ ಇವರು ಶಾರೀರಿಕವಾಗಿ ಹೇಗೆ ಕುಬ್ಜರಾಗಿದ್ದಾರೆ ಮತ್ತು ವೀಕ್ ಆಗಿದ್ದಾರೆ, ಅವ್ರು ಯಾಕೆ ಬಲಿಷ್ಠರಾಗಿದ್ದಾರೆ, ಅವ್ರ ಜೊತೆಗೆ ಎದುರಿಸೋದಕ್ಕೆ ಹೇಗೆ ಇವರು ಭೌತಿಕವಾಗಿ ಶಾರೀರಿಕವಾಗಿ ದುರ್ಬಲರಾಗಿದ್ದಾರೆ ಅನ್ನೋದನ್ನು ವಿಶ್ಲೇಷಣೆ ಮಾಡ್ತಾರೆ. ಅಂದರೆ ಅಂಬೇಡ್ಕರ್ ಅವರ ಅಧ್ಯಯನ ಪೂರ್ವಾಗ್ರಹ ಪೀಡಿತವಾದ ಅಧ್ಯಯನ ಅಲ್ಲ,
ದ್ವೇಷದಿಂದ ಉತ್ಪತ್ತಿಯಾದ ಅಧ್ಯಯನ ಅಲ್ಲ. ಅಂಬೇಡ್ಕರ್ ಮಾತು ಮತ್ತು ಕೃತಿಯಲ್ಲಿ ಪೂರ್ಣ ಇರೋದು ಪ್ರೇಮ 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 ಪ್ರೇಮ. ದ್ವೇಷ ಇಲ್ಲ ಮತ್ತು ನಂಜಿಲ್ಲ. ಹಾಗಾಗಿ ಅಂಬೇಡ್ಕರ್ ಚಿಂತನೆಗಳನ್ನು ನೋಡಿದಾಗ ನಂಜನ್ನ ಕುಡಿದು ಅಮೃತವನ್ನ ನೀಡಿದ ಒಬ್ಬ ಮಹಾಶಯ ನಮ್ಮ ಕಣ್ಣೆದುರುಗಡೆ ಕಾಣಿಸ್ತದೆ. ಅವ್ರ ಜೀವನದಲ್ಲಿ ಆಗಿರೋ ನೋವುಗಳನ್ನು ನೋಡಿದರೆ ಇಕ್ರಲ್ಲ ಒದಿರಲ್ಲ ಅಂತ ಎಷ್ಟೋ ಬರಿಬೋದಾಗಿತ್ತು. ಇಡೀ ಅಂಬೇಡ್ಕರ್ ಸಾಹಿತ್ಯವನ್ನು ಓದ್ತಾ ಹೋದ್ರೆ ಅದು ಎಲ್ಲೂ ಕಾಣೋದಿಲ್ಲ. ಮತ್ತೆ ಸಿದ್ಧಲಿಂಗಯ್ಯನವ್ರ ಬಗ್ಗೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಪ್ರಚಾರ ಮಾಡಿರೋದು ಕೂಡ ತಪ್ಪೆ. ಈ ಇಕ್ರಲ್ಲ ಒದಿರಲ್ಲ ಅನ್ನೋ ಪದ್ಯನ ಹೇಳಿ 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 ಹೆಂಗ್ ಮಾಡಿದೀವಿ ಅಂದ್ರೆ ಇಡೀ ಸಿದ್ಧಲಿಂಗ ಸಾಹಿತ್ಯವೇ ಅದೇನೋ ಅನ್ನೋಂಗ್ ಮಾಡಿದ್ವಿ. ಅವರ ಇಡೀ 90 ಪದ್ಯಗಳನ್ನು ಓದಿದ್ರೆ ಕೇವಲ 11 ಪದ್ಯಗಳಲ್ಲಿ ಮಾತ್ರ ಈ ಧ್ವನಿ ಇದೆ. ಉಳಿದಿರುವಂತ ಯಾವ ಪದ್ಯದಲ್ಲೂ ಈ ಧ್ವನಿ ಇಲ್ಲ. ಅಲ್ಲಿರೋದೆಲ್ಲ ಏನೋ ನನ್ನನ್ನು ಕೊರಿರಿ, ನನ್ನನ್ನು ಮೂಳೆಗಳ ತರ ಮಾಡಿ, ನನ್ನನ್ನು ಗುಂಡಿಗೆಸರಿ, ನಾನಲ್ಲಿ ಕೊರಗ್ತೀನಿ. ಹಾಗಾಗಿ ದಲಿತರ ಬಾಯಿಂದ ಏನಾದರೂ ಒಂದು ಜೋರಾದ ಮಾತು ಬಂದ್ರೆ ಆ ಮಾತು ದ್ವೇಷದಿಂದ ಬಂದದ್ದಲ್ಲ, ನೋವಿನಿಂದ ಬಂದದ್ದು. ಇದು ಹೃದಯವಂತರಿಗೆ ಅರ್ಥ ಆಗತ್ತೆ. ಅದು ನೋವಿನ ಧ್ವನಿಯೇ ಹೊರತು ಅದು ಕ್ರೌರ್ಯದ ಧ್ವನಿ ಅಲ್ಲ ಅದು. ಹಾಗಾಗಿ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಟ್ಟ ಸಂದರ್ಭದಲ್ಲೂ ಕೂಡ ಹೇಳೋದು ಮನುಸ್ಮೃತಿಯಲ್ಲಿ ಪೂರ್ತಿ ಒಳ್ಳೇದಿಲ್ಲ ಅಂತ ಅಲ್ಲ, ಆದರೆ ಆ ಮನೋಧರ್ಮ ಇದೆಯಲ್ಲ, ಜಾತೀಯ ಮನೋಧರ್ಮ, ಅಸ್ಪೃಶ್ಯತೆ ಮನೋಧರ್ಮವನ್ನ ಹೋಗಲಾಡಿಸುವ ಕಾರಣಕ್ಕಾಗಿ ಈ ನೇರ ಕ್ರಮವನ್ನು ನಾನು ಕೈಗೊಂಡಿದ್ದೇನೆ ಅನ್ನೋ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಂದೋಲನದ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾರೆ. ಹಾಗಾಗಿ ವಿದ್ಯಾರ್ಥಿ ಜೀವನದಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಜಾತಿ ಬಗ್ಗೆ ಅಧ್ಯಯನ ಮಾಡ್ತಾರೆ ಮತ್ತು ಎಲಿನೇಷನ್ ಆಫ್ ಕ್ಯಾಸ್ಟ್ ಅನ್ನೋದು ಅವರ ಒಂದು ಕಲ್ಪನೆ. ಎರಡನೇದು ಬರ್ಟ್ರಂಡ್ ರಸಲ್ ಅವರ ಸಮಾಜ ರಚನೆ ಪುನರ್ರಚನೆ ಬಗ್ಗೆ ಅವರು ಅಧ್ಯಯನ ಮಾಡ್ತಾರೆ. ಆ ಬರ್ಟ್ರಂಡ್ ರಸಲ್ ಅವರ ಸಮಾಜ ಪುನರ್ರಚನೆ ಬಗ್ಗೆ ಅಧ್ಯಯನ ಮಾಡಿದಾಗ ಅವ್ರ ತಲೆಯಲ್ಲಿ ಬಂದ ವಿಚಾರ ಏನಂದ್ರೆ ಹಿಂದೂ ಸಮಾಜ ಪುನರ್ರಚನೆ ಆಗಬೇಕು. ಹಿಂದೂ ಸಮಾಜ ಪುನರ್ರಚನೆ ಆದಾಗ ಮಾತ್ರ ಒಂದು ದೇಶ ಬಲಿಷ್ಠ ಆಗೋದಕ್ಕೆ ಸಾಧ್ಯ. ಹಿಂದೂ ಸಮಾಜ ಪುನರ್ರಚನೆ ಆಗದೇ ಇದ್ರೆ ಅದು ಬಲಿಷ್ಠ ಆಗೋದಿಲ್ಲ ಅನ್ನೋದು ಅವರ ಇನ್ನೊಂದು ಬಹಳ ಮುಖ್ಯವಾದಂಥ ಸಂಗತಿ. ಮೂರನೇದು ಅವರು ಅಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ಅಧ್ಯಯನ ಮಾಡಿದ್ದು ಪ್ರಾಚೀನ ವಾಣಿಜ್ಯ ಪದ್ಧತಿಯನ್ನ, ರೂಪಾಯಿ ಸಮಸ್ಯೆಯನ್ನ ಕುರಿತು ಅವರು ವಿಶೇಷವಾದ ಅಧ್ಯಯನ ಮಾಡ್ತಾರೆ. ಹಾಗಾಗಿ ಭಾರತದ ವಾಣಿಜ್ಯ ಶಕ್ತಿ, ಆರ್ಥಿಕ ಸಂಪನ್ಮೂಲ, ಆರ್ಥಿಕ ಶಕ್ತಿ ಕೂಡ ಇರಬೇಕು. ಅದು ರಿಸರ್ವ್ ಬ್ಯಾಂಕಿನ ಕಲ್ಪನೆ ಇರ್ಬೋದು, ನೀರಾವರಿಯ ಕಲ್ಪನೆ ಇರ್ಬೋದು, ಮತ್ತು ಅತ್ಯುತ್ತಮ ಅರ್ಥಶಾಸ್ತ್ರಜ್ಞ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ತಜ್ಞ ಹೌದು, ಅರ್ಥಶಾಸ್ತ್ರಜ್ಞ ಹೌದು, ಸಮಾಜ ವಿಜ್ಞಾನಿ ಹೌದು, ತತ್ವಜ್ಞಾನಿ ಹೌದು, ಸಾಹಿತ್ಯದ ಅಧ್ಯಯನಕಾರ ಹೌದು. ರಾಮಾಯಣ ಮಹಾಭಾರತಗಳನ್ನು ಎಷ್ಟು ಅಧ್ಯಯನ ಮಾಡಿದ್ದಾರೆ ಅಂದರೆ ಬಹುಶಃ ಯಾವ ಸಾಹಿತ್ಯದ ಅಧ್ಯಾಪಕರು ಓದದೇ ಇರೋಷ್ಟು ಓದಿ ಅದನ್ನು ಉಲ್ಲೇಖ ಮಾಡಿರುವಂಥ ಇದನ್ನು ನಾವು ಅವರ ಅಧ್ಯಯನದಲ್ಲಿ ನೋಡ್ತೀವಿ. ಹೀಗೆ ಒಂದು ಸಮಗ್ರವಾದಂತಹ ಜ್ಞಾನದವನ್ನು ಪಡೆದಂತಹ ಅಂಬೇಡ್ಕರ್ 1920 ನಂತರ ಅದನ್ನು ಇಂಪ್ಲಿಮೆಂಟ್ ಮಾಡೋ ದೃಷ್ಟಿಯಿಂದ, ಅದನ್ನು ಜಾರಿಗೆ ತರೋ ದೃಷ್ಟಿಯಿಂದ ಆಂದೋಲನ. ನಮ್ಮಲ್ಲಿ ಇವತ್ತು ಸಮಸ್ಯೆ ಆಗಿರೋದಂದ್ರೆ ಓದ್ತೀವಿ ಆದರೆ ಜಾರಿಗೆ ತರಲ್ಲ. ಆದರೆ ಅಂಬೇಡ್ಕರ್ ಏನು ಓದಿದ್ರು, ಓದಿ ಬಂದ ನಂತರ ತನ್ನ ವ್ಯಕ್ತಿಗತವಾದ ಸಂಬಳಕ್ಕೆ, ತನ್ನ ವ್ಯಕ್ತಿಗತವಾದ ಸುಖಕ್ಕೆ, ತನ್ನ ಮನೆ ಕಟ್ಟಿಸೋದಕ್ಕೆ ಅವರು ಜೀವನವನ್ನು ಮುಡಿಪಿಡ್ಲಿಲ್ಲ. ಈ ಸಮಾಜ ರಚನೆಗಾಗಿ ಅವರ ಜೀವನವನ್ನು ಮುಡಿಪಿಟ್ರು. ಹಾಗಾಗಿ ಅಂಬೇಡ್ಕರ್ ಅವರ ವಿದ್ಯೆ ಅದು ಅಂಬೇಡ್ಕರ್ ಅವರಿಗೆ ಮಾತ್ರ ಸೀಮಿತ ಆಗಲಿಲ್ಲ. ಅಂಬೇಡ್ಕರ್ ಅವರ ವಿದ್ಯೆ ಇಡೀ ಭಾರತವನ್ನು ಕಟ್ಟೋದಕ್ಕೆ ಅದು ಪ್ರೇರಣೆಯಾಯಿತು. ಹೀಗೆ ಅವರ ಆಂದೋಲನದ ಘಟನೆಗಳು ನಿಮಗೆ ಇರೋದ್ರಿಂದ ಆ ಘಟನೆಗಳ ಉಲ್ಲೇಖಕ್ಕೆ ನಾನು ಹೋಗೋದಿಲ್ಲ. 1920 ನಿಮಗೆ ಕಾಳಾರಾಮ್ ದೇವಾಲಯದ ಪ್ರವೇಶ, ಚೌಡರ್ಕೆರೆ ಪ್ರವೇಶ, ಈ ಥರ ಹೋರಾಟ ಆಯಿತು. ಅದರ ಅತ್ಯಂತ ಸ್ಥಿತಿ ಎಲ್ಲಿಗೆ ತಲುಪ್ತು ಅಂದರೆ ದುಂಡು ಮೇಜಿನ ಪರಿಷತ್ತು ಲಂಡನ್ನಲ್ಲಿ ನಡೆದಂಥ ಸಂದರ್ಭ. ಅಲ್ಲಿ ಭಾರತದ ಮುಂದೆ ಎದುರಾಗದದ್ದು 3 ಪ್ರಶ್ನೆ. ಒಂದು, ಮಹಮ್ಮದ್ ಅಲಿ ಜಿನ್ನಾ ಮತ್ತು ಮುಸ್ಲಿಂ ಲೀಗ್ ಪಾಕಿಸ್ತಾನದ ಬೇಡಿಕೆಯನ್ನು ಇಟ್ಟಿದೆ. ಅಂಬೇಡ್ಕರ್ ಸಪರೇಟ್ ಎಲೆಕ್ಟ್ರೋ ಕಮ್ಯುನಿಟಿ ಬೇಡಿಕೆಯನ್ನು ಇಟ್ಟಿದ್ದಾರೆ. ಗಾಂಧೀಜಿ ಇವೆರಡನ್ನೂ ವಿರೋಧಿಸಿದ್ದಾರೆ. ಹಿಂದೂ ಮಹಾಸಭಾ ಇವೆರಡನ್ನೂ ವಿರೋಧಿಸಿದೆ. ಸಾವರ್ಕರ್ ಮತ್ತು ಮದನ್ ಮೋಹನ್ ಮಾಳವೀಯ ಮೊದಲಾದವರೆಲ್ಲ ವಿರೋಧಿಸಿದ್ದಾರೆ. ಹೀಗೆ ಪ್ರಮುಖವಾದಂಥ 3 ಅಜೆಂಡಾಗಳು ಇದ್ದು ಮತ್ತು ಬ್ರಿಟಿಷರ ತೀರ್ಮಾನ ಇತ್ತು. ಈ ಸಂದರ್ಭದಲ್ಲಿ ಗಾಂಧಿ ಆಗಾ ಖಾನ್ ಮೊದಲಾದವರ ಹತ್ರ ಹೋಗಿ ಕೇಳ್ತಾರೆ, ಸ್ಪೃಶ್ಯರು ಅಸ್ಪೃಶ್ಯರು ಅಂತ ಹಿಂದೂಗಳನ್ನು ಯಾಕೆ ಹೊಡಿತೀರಿ, ಹೊಡಿಬೇಡಿ ಅಂತ. ಆದರೆ ಅದನ್ನೇನು ಕೇಳೋದಿಲ್ಲ ಅವರು. ಮುಸ್ಲಿಂ ಲೀಗ್ ಸ್ಥಾಪನೆ ಆಗಿದ್ದು 1906ರಲ್ಲಿ, RSS ಸ್ಥಾಪನೆ ಆಗಿದ್ದು 1925ರಲ್ಲಿ. ಆದರೆ RSS ಅನ್ನ ಕಮ್ಯುನಲ್ ಅಂತೀವಿ, ಮುಸ್ಲಿಂ ಲೀಗನ್ನ ಕಮ್ಯುನಲ್ ಅನ್ನಲ್ಲ, ಸೆಕ್ಯುಲರ್ ಅಂತೀವಿ. 1905ರಲ್ಲಿ ಬಂಗಾಳ ವಿಭಜನೆ ಆಯಿತು ಹಿಂದೂ ಮುಸ್ಲಿಂ ಆಧಾರದ ಮೇಲೆ. 1911ರಲ್ಲಿ ಮತ್ತೆ ಅದು ಒಂದಾಯಿತು, ಒಂದೇ ಮಾತರಂ ಹಾಡಿ. ಆದರೆ 47ರಲ್ಲಿ ದೇಶ ವಿಭಜನೆ ಆಯಿತು. ಇವತ್ತು ಒಂದೇ ಮಾತರಂ ಹಾಡೋದಿಲ್ಲ ಅಂತ ಸಂಸತ್ನಲ್ಲಿ ಹೇಳ್ತಾರೆ. ಇದು ಒಂದು ರೀತಿಯ ಈ ವೈರುಧ್ಯಗಳಿದಾವಲ್ಲ, ಒಂದು ಕಡೆಗೆ ಬಂಗಾಳವನ್ನ ಒಂದು ಮಾಡಿದ ಗೀತೆಯನ್ನ ಹಾಡಿದ್ರೆ ಒಂದಾಗಿರೋಕ್ ಸಾಧ್ಯ. ಅಂಬೇಡ್ಕರ್ ಅವರಿಗೆ ಈ ವೈರುಧ್ಯಗಳಿರಲಿಲ್ಲ.
ಅಂಬೇಡ್ಕರ್ ಅವರ ಕಲ್ಪನೆ ಅದು ಸಾಂಸ್ಕೃತಿಕ ಭಾರತವಾಗಿತ್ತೇ ಹೊರತು ರಾಜಕೀಯ ಭಾರತ ಅಲ್ಲ. ಅಂಬೇಡ್ಕರ್ ಅವರ ಭಾರತದ ಕನಸಿದೆಯಲ್ಲ, ಅದು ಪೊಲಿಟಿಕಲ್ ಇಂಡಿಯಾ ಅಲ್ಲ. ಅದು ಪೊಲಿಟಿಕಲ್ ಇಂಡಿಯಾ ಅಲ್ಲ. ಅಂಬೇಡ್ಕರ್ ಅವರ ಭಾರತದ ಕನಸು ಅದು ಕಲ್ಚರಲ್ ಇಂಡಿಯಾ. ಕಲ್ಚರಲ್ ಇಂಡಿಯಾ ಆಗಿತ್ತು. ಆ ಕಲ್ಚರಲ್ ಇಂಡಿಯಾ ಕಟ್ಟಬೇಕಾಗಿರೋದು ಕೇವಲ ಯುಟೋಪಿಯಾ ಕಲ್ಪನೆಯಿಂದಲ್ಲ, ವಾಸ್ತವವಾಗಿ ಸರ್ವೇ ಜನಃ ಸುಖಿನೋ ಭವಂತು ಅಂತ ಹೇಳಿದ ಮೇಲೆ ಅದು ವಾಸ್ತವವಾಗಿ ಬರಬೇಕು ಜಾರಿಗೆ. ಕೃಣ್ವಂತೋ ವಿಶ್ವಮಾರ್ಯಂ ಸಕುಟುಂಬಕಂ ಅಂತ ಹೇಳಿದ ಮೇಲೆ ಅದು ಜಾರಿಗೆ ಬರಬೇಕದು. ಅದನ್ನೇ ವಿವೇಕಾನಂದರು ಪ್ರಾಕ್ಟಿಕಲ್ ವೇದಾಂತ ಅಂತ ಕರೆದ್ರು. ವಿವೇಕಾನಂದರು ಯಾವುದನ್ನು ಪ್ರಾಕ್ಟಿಕಲ್ ವೇದಾಂತ ಅಂತ ಕರೆದ್ರೋ ಅದನ್ನು ಅಂಬೇಡ್ಕರ್ ಪ್ರಾಕ್ಟಿಕಲ್ ಆಗಿ ತರೋದಕ್ಕಾಗಿ ಅದು ಸಂವಿಧಾನ ರೂಪದಲ್ಲೋ ಹಿಂದೂ ಕೋಡ್ ಬಿಲ್ ರೂಪದಲ್ಲೋ ಬೇರೆ ಬೇರೆ ರೂಪದಲ್ಲಿ ಅದನ್ನು ತರೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಂಬೇಡ್ಕರ್ ಅವತ್ತೆತ್ತಿದ ಪ್ರಶ್ನೆ ಇಷ್ಟೇ, ದಲಿತರು ಹಿಂದೂಗಳು ಹೌದೋ ಅಲ್ವೋ? ಇದು ತೀರ್ಮಾನ ಆಗಬೇಕಾಗಿರೋ ಪ್ರಶ್ನೆ. ಹೌದೋ ಅಲ್ವೋ? ಅಂಬೇಡ್ಕರ್ಗೆ ಬಹಳ ಖಚಿತ ಇತ್ತು ದಲಿತರು ಹಿಂದೂಗಳು. ಅಂಬೇಡ್ಕರ್ ಸವರ್ಣೀಯರ ಮುಂದಿಟ್ಟ ಪ್ರಶ್ನೆ, ನಿಮ್ಮದೇ ದೇವರನ್ನ ಪೂಜೆ ಮಾಡ್ತೀವಿ, ಇದೇ ಧರ್ಮದಲ್ಲಿದ್ದೀವಿ, ಇದೇ ಪರಂಪರೆಯಿಂದ ಬಂದಿದ್ದೀವಿ, ಇದೇ ದೇಶದ ಮಕ್ಕಳು, ಎಲ್ಲ ರೀತಿಯ ನಿಮ್ಮ ಜೊತೆಗಿದ್ದ ಮೇಲೆ ನಾವ್ಯಾಕೆ ಮುಟ್ಟಬಾರ್ದು? ನಾವ್ಯಾಕೆ ಮುಟ್ಟಿದವರಾದ್ವಿ? ಒಂದನೇ ಪ್ರಶ್ನೆ. ಎರಡನೇದು, ನಮ್ಮ ವೇದಾಂತದಲ್ಲೇನು ಹೇಳುತ್ತೆ, ಅಹಂ ಬ್ರಹ್ಮಾಸ್ಮಿ, ಎಲ್ಲರಲ್ಲೂ ಬ್ರಹ್ಮ ಇದ್ದಾನೆ ಅಂದಮೇಲೆ ದಲಿತರಲ್ಲಿ ಬ್ರಹ್ಮ ಇಲ್ವಾ? ನಾಯಿನಲ್ಲಿ ಬ್ರಹ್ಮನ್ ನೋಡ್ತೀರಿ, ಕಲ್ಲಲ್ಲಿ ಬ್ರಹ್ಮನ್ ನೋಡ್ತೀರಿ, ಮರದಲ್ಲಿ ಬ್ರಹ್ಮನ್ ನೋಡ್ತೀರಿ, ನೀರಿನಲ್ಲಿ ಬ್ರಹ್ಮನ್ ನೋಡ್ತೀರಿ. ನಿಮ್ಮ ಮನೆಗೆ ಕಲ್ಲು ಮೆಟ್ಲು ಹಾಕಿದ ದಲಿತ, ನಿಮ್ಮ ಮನೆಗೆ ಮರಳು ಹೊತ್ಕೊಂಬಂದ ದಲಿತ, ನಿಮ್ಮ ಮನೆಗೆ ತುಳಸಿ ಕಟ್ಟೆ ಕಟ್ಟಿಕೊಟ್ಟ ದಲಿತ, ನಿಮ್ಮ ದೇವಸ್ಥಾನ ಕಟ್ಟಿಕೊಟ್ಟ ದಲಿತನ ಒಳಗಡೆ ದೇವರಿಲ್ವಾ? ಇದು ಅಂಬೇಡ್ಕರ್ ಎತ್ತಿದ ಸಮಾಜ ಪುನರ್ರಚನೆಯ ಬಹಳ ದೊಡ್ಡ ಪ್ರಶ್ನೆ. ಮತ್ತು ಅದಕ್ಕೆ ಉತ್ತರ ಸಿಗದೆ ಹೋದ್ರೆ ಸಮಾಜ ಬದಲಾಗಲ್ಲ. ಸಮಾಜ ಬದಲಾಗದೆ ಹೋದ್ರೆ ಈ ದೇಶ ಉದ್ಧಾರ ಆಗಲ್ಲ. ಹಾಗಾಗಿ ಅಂಬೇಡ್ಕರ್ ಅವರಿಗೆ ಸಮಾಜ ಪುನರ್ರಚನೆ ಆಗಬೇಕಾದ ಅಗತ್ಯ ಇತ್ತು. ಆ ಸಮಾಜ ಪುನರ್ರಚನೆ ಆಗಬೇಕಾದ್ರೆ ಬಿದ್ದಿರೋನು ಎದ್ದೇಳಬೇಕು. ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಅಸ್ಪೃಶ್ಯರು ಅನ್ನಕ್ಕಾಗಿ, ಬಟ್ಟೆಗಾಗಿ, ಬದುಕಿಗಾಗಿ ಹೋರಾಡೋದ್ರಿಂದ ಅವರು ದೇಶವನ್ನು ಕಟ್ಟುವ ಕೆಲಸದಿಂದ ಹಿಂದುಳಿಯುವಂತಾಗಿದೆ. ಅವ್ರಿಗೇನಾದರೂ ನೀವು ಆ ಅನ್ನ, ಬಟ್ಟೆ, ವಿದ್ಯೆ, ಶಕ್ತಿಯನ್ನು ಕೊಟ್ಟಿದ್ರೆ ಈ ದೇಶಕ್ಕೆ ಬಲ ತುಂಬುವ ಕೆಲಸದಲ್ಲಿ ತೊಡಗಿಸ್ಕೋತಿದ್ರಲ್ವಾ? ಇದರಿಂದ ಭಾರತ ಬಲಿಷ್ಠ ಆಗ್ತಿತ್ತೋ ದುರ್ಬಲ ಆಗ್ತಿತ್ತೋ? ಇದು ಅಂಬೇಡ್ಕರ್ ಕೇಳುವ ಪ್ರಶ್ನೆ. ಹಾಗಾಗಿ ದಲಿತರ ಬದುಕನ್ನ ಕಟ್ಟಿಕೊಳ್ಳುವುದಕ್ಕಾಗಿಯೇ ಹೋರಾಡಬೇಕಾದಂಥ ಸ್ಥಿತಿ ಇದೆ. ಇದು ಹೊರಟೋದ್ರೆ ಅವರು ದೇಶಕ್ಕಾಗಿ ಬದುಕುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಅದು ಆಗಬೇಕು ಅನ್ನೋದು ಅಂಬೇಡ್ಕರ್ರ ಕನಸಾಗಿತ್ತು ಮತ್ತು ಅವರ ಸಮಾಜ ಪುನರ್ರಚನೆಯ ಸ್ವರೂಪ ಆಗಿತ್ತು. ಹೀಗೆ ಬಂದಂಥ ಸಂದರ್ಭದಲ್ಲಿ ಪೂನಾ ಒಪ್ಪಂದದಲ್ಲಿ ಅವರು ಸಪರೇಟ್ ಎಲೆಕ್ಟ್ರೋ ಕಮ್ಯುನಿಟಿ ಬೇಡಿಕೆಯನ್ನಿಟ್ಟಾಗ ಗಾಂಧಿ ಅದಕ್ಕೆ ವಿರೋಧ ಮಾಡ್ತಾರೆ. ಆದರೆ ಬ್ರಿಟಿಷ್ ಸರ್ಕಾರ ಇಬ್ಬರಿಗೂ ಒಪ್ಪಿಗೆ ಕೊಡುತ್ತೆ. ಗಾಂಧಿ ಉಪವಾಸ ಸತ್ಯಾಗ್ರಹ ಕೂತ್ಕೊಳ್ತಾರೆ. ಗಾಂಧಿ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಾಗ ಅಂಬೇಡ್ಕರ್ ಪ್ರಶ್ನೆ ಬರುತ್ತೆ, ಗಾಂಧಿ ಜೀವ ಉಳಿಸ್ಬೇಕು, 60 ದಶಲಕ್ಷ ದಲಿತರ ಬೇಡಿಕೆಗೆ ಅಂಟ್ಕೋಬೇಕು. ಬಹುಶಃ ಅದು ಒಂದು ರೋಮಾಂಚಕಾರಿ ಅಧ್ಯಾಯಗಳು. ಅವನ್ನ ಅಧ್ಯಯನ ಮಾಡಿದರೆ ಅಂಬೇಡ್ಕರ್ ವ್ಯಕ್ತಿತ್ವದ ದರ್ಶನ ಆಗೋದು ಇಂಥ ಸಂದರ್ಭದಲ್ಲಿ. ಅಂಬೇಡ್ಕರ್ ತನ್ನ ವ್ಯಕ್ತಿಗತವಾದ ಜೀವನದ ಸ್ವಾರ್ಥದಿಂದ ಎಳ್ಕೊಳ್ಳಷ್ಟು ಇರಲಿಲ್ಲ. ಅಂಬೇಡ್ಕರ್ ಅವರಿಗೆ 32ರವರೆಗೆ ಇದ್ದಿದ್ದು ತನ್ನ ಜನಾಂಗ ಡಿಪ್ರೆಸ್ಡ್ ಕ್ಲಾಸ್. ಆ ಡಿಪ್ರೆಸ್ಡ್ ಕ್ಲಾಸಿನ ಪರವಾಗಿ ಹೋರಾಟ ಮಾಡಿ ಇನ್ನೇನು ಬೇಡಿಕೆ ಈಡೇರಿದೆ. ಬ್ರಿಟಿಷ್ ಸರ್ಕಾರ ಇವ್ರ ಬೇಡಿಕೆಯನ್ನು ಒಪ್ಕೊಂಡಿದೆ. ಒಪ್ಪಿಕೊಂಡು ಕೈಗೆ ಬಂದಿರೋ ತುತ್ತು ಇದನ್ನು ಬಿಸಾಕ್ಬೇಕೋ ಗಾಂಧಿ ಪ್ರಾಣ ಉಳಿಸ್ಬೇಕೋ, ಈ ಗೊಂದಲದಲ್ಲಿದ್ದಾಗ ಅಂಬೇಡ್ಕರ್ ಆಯ್ಕೆ ಮಾಡಿಕೊಂಡಿದ್ದು ಗಾಂಧಿಯ ಪ್ರಾಣವನ್ನು ಉಳಿಸುವಂಥ ತೀರ್ಮಾನ. ಹಾಗಾಗಿ ಪೂನಾ ಒಪ್ಪಂದ ಸವರ್ಣೀಯರು ಮತ್ತು ಅವರ್ಣೀಯರು ಅಂಥೇಳಿ ಒಡೆದು ಹೋಗ್ತಾ ಇದ್ದಂತಹ ಒಂದು ಸಮಾಜವನ್ನು ಗಾಂಧಿ ಮತ್ತು ಅಂಬೇಡ್ಕರ್ ಸೇರಿ ಒಟ್ಟಿಗೆ ಉಳಿಸಿದಂತಹ ಒಂದು ದೊಡ್ಡ ಶ್ರೇಯಸ್ಸಿನ ಕೆಲಸ ನಡೆದಿದ್ದು 1932. ಇದರಲ್ಲಿ ದೊಡ್ಡ ತ್ಯಾಗ ಇರೋದು ಯಾರ್ದು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದ್ದು. ಮತ್ತು ಹಿಂದೂ ಸಮಾಜವನ್ನು ಒಟ್ಟುಗೂಡಿಸೋದಕ್ಕೆ ದೊಡ್ಡ ಹಠ ಇದ್ದಿದ್ದು ಯಾರಿಗೆ ಅಂದರೆ ಗಾಂಧಿಗೆ. ಇದನ್ನು ಹಿಂದೂ ಸಮಾಜ ನೀವು ತುಳಿಸ್ಬೇಕು ಅಂತ ಹೋದರೆ ಅವ್ರನ್ನ ಕೋಮುವಾದಿ ಅಂತಾರೆ. ಹಾಗಾದರೆ ಗಾಂಧಿ ಮತ್ತು ಅಂಬೇಡ್ಕರ್ 1932ರಲ್ಲಿ ಯಾಕೆ ಅಷ್ಟೆಲ್ಲ ಉಪವಾಸ ಕೂತ್ಕೊಂಡ್ರು, ತಲ್ಲಣಕ್ಕೊಳಗಾದರು? ಮದನ್ ಮೋಹನ್ ಮಾಳವೀಯ ಇದ್ದರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇದ್ದರು, ನೆಹರು ಇದ್ದರು, ಎಲ್ಲರೂ ಇದ್ದರು. ಅವತ್ತೇನು BJP ನಾಯಕರೇನು ಇರಲಿಲ್ಲ. ಅವತ್ತೇನು RSS ನಾಯಕರು ಮಾತ್ರ ಇರಲಿಲ್ಲ. ಹಿಂದೂ ಸಮಾಜ ಬಲಿಷ್ಠ ಆಗಿದ್ದರೆ ಭಾರತ ಬಲಿಷ್ಠ ಆಗಿರುತ್ತೆ. ಹಿಂದೂ ಸಮಾಜ ದುರ್ಬಲ ಆದರೆ ಭಾರತ ದುರ್ಬಲ ಆಗುತ್ತೆ. ಇದನ್ನು ಮಧ್ಯಕಾಲೀನ ಇತಿಹಾಸದಿಂದ ಪಾಠ ಕಲಿಬೇಕು.
ಅಂಬೇಡ್ಕರ್ಗೆ ಗೊತ್ತಿತ್ತಿದು. ಇದನ್ನು ತಾಟ್ಸಾನ್ ಪಾಕಿಸ್ತಾನ್ ಪುಸ್ತಕದಲ್ಲಿ ಬರೆದಿದ್ದಾರೆ. ಮಧ್ಯಕಾಲೀನ ಭಾರತದ ಇತಿಹಾಸ ಯಾಕೆ ಮೊಘಲರ ಆಡಳಿತ 1026ರಿಂದ 1600ರವರೆಗೆ ಬ್ರಿಟಿಷರ ಆಗಮನದವರೆಗೆ ನಡೀತು ಅಂದರೆ, ನಾವು ಜಾತಿಯಿಂದ ಛಿದ್ರ ಆಗಿದ್ವಿ, ನಾವು ಮೇಲು ಕೀಳು ಅಂತ ಇದ್ವಿ, ನಾವು ದುರ್ಬಲರಾಗಿದ್ವಿ, ನಾವು ಒಂದು ರೀತಿ ಅಜ್ಞಾನ ಸ್ಥಿತಿಗೆ ಹೋಗಿದ್ವಿ. ಹಾಗಾಗಿ ಅವರು ನಮ್ಮ ಮೇಲೆ ಆಕ್ರಮಣ ಸುಲಭವಾಗಿ ಮಾಡಿದರು. ಎಲ್ಲಿ ಹಿಂದೂ ಸಮಾಜ ದುರ್ಬಲ ಆಗುತ್ತೋ ಆಕ್ರಮಣ ಬಹಳ ಸುಲಭ ಆಗುತ್ತೆ. ಇದು ಗೊತ್ತಿತ್ತು, ಒಂದೇದು. ಇನ್ನೊಂದು, ಸವರ್ಣೀಯರು ಮತ್ತು ಅವರ್ಣೀಯರ ನಡುವೆ ದ್ವೇಷ ಜಾಸ್ತಿ ಆದರೆ ಇದರಿಂದ ದೊಡ್ಡ ಅನ್ಯಾಯ ಆಗೋದು ಅವರ್ಣೀಯರಿಗೆ ಅನ್ನೋದು ಗಾಂಧಿ ಗೊತ್ತಿತ್ತು. ನಮ್ಮ ಹಳ್ಳಿಯಲ್ಲಿ ಏನಾದ್ರು ನಾಳೆ ಹೊಡೆದಾಟ ಶುರುವಾದರೆ, ಮಚ್ಚು ಕೊಡ್ಲಿಗಳೇನಾದ್ರು ಹೊರಗಡೆ ಬಂದರೆ ಅದರಿಂದ ಬಲಿಯಾಗೋದು ಆ ಗುಡಿಸಲುಗಳು, ಬೆಂಕಿ ಬೀಳೋದು ಗುಡಿಸಲುಗಳಿಗೆ. ಗುಡಿಸಲುಗಳಿಗೆ ಬೆಂಕಿ ಇದ್ದರೆ ಸತ್ತೋಗೋರು ಗುಡಿಸಲಲ್ಲಿರೋ ಜನ. ಆ ಹೆಣ್ಣುಮಕ್ಳ ಮಾನಪ್ರಾಣ ಹಾಳಾಗತ್ತೆ, ಆ ಮಕ್ಕಳುಗಳ ಭವಿಷ್ಯ ಹಾಳಾಗತ್ತೆ. ಒಂದು ಸಾರಿ ಈ ಬೆಂಕಿ ಹತ್ಕೊಂಡ್ರೆ ಇದನ್ನು ಆರಿಸೋದಕ್ಕೆ ಹೇಗೆ ಸಾಧ್ಯ? ಇದು ಗಾಂಧಿ ಎದುರುಗಡೆ ಇದ್ದಂಥ ಒಂದು ದೊಡ್ಡ ಸಂಕಟ. ಹಾಗಾಗಿ ಇವರೆಲ್ಲ ದಾರ್ಶನಿಕರು. ಈ ಕಾರಣಕ್ಕಾಗಿ ಗಾಂಧಿ ಮತ್ತು ಅಂಬೇಡ್ಕರ್ ಪುನಾ ಒಪ್ಪಂದಕ್ಕೇನು ಬರ್ತಾರೆ. ಬಹುಶಃ ಇವತ್ತು ನಾವೇನಾದರೂ ಮೀಸಲಾತಿ ಕ್ಷೇತ್ರಗಳು, ಇವತ್ತು ಸಮಾಜ ಏನಾದ್ರು ನೋಡ್ತಿದ್ರೆ ಅದಕ್ಕೆ ಕಾರಣ ಗಾಂಧಿ ಮತ್ತು ಅಂಬೇಡ್ಕರ್. ಹಾಗಾಗಿ ಅಂಬೇಡ್ಕರ್ ಅವತ್ತು ನಾನು ಹಿಂದೂ ಅಂತೇಳಿ ಬರೋಡಾದಲ್ಲಿ ಹೇಳಿದರು, ಮತ್ತು ಪುನಾ ಒಪ್ಪಂದದ ಮೂಲಕ ಈ ಸಮಾಜ ಒಡೆದೋಗದಂಗೆ ಒಟ್ಟುಗೂಡಿಸೋ ಪ್ರಯತ್ನವನ್ನು ಅಲ್ಲಿ ಮಾಡಿದರು. 1932 ಇಂದ 1946ರವರೆಗೆ ನೀವು ಅಂಬೇಡ್ಕರ್ ಅವರ ಜೀವನವನ್ನು ಗಮನಿಸಿದರೆ, ಅವರು ಅಲ್ಲಿಂದ ಇಡೀ ದಲಿತ ಸಮುದಾಯಕ್ಕೆ ದೇವಾಲಯ ಪ್ರವೇಶ ಮತ್ತು ಕೆರೆ ಪ್ರವೇಶ ಬಿಟ್ಟು ಸಂಸತ್ತಿಗೆ ಪ್ರವೇಶ ಮಾಡಿ, ವಿಧಾನಸಭೆಗೆ ಪ್ರವೇಶ ಮಾಡಿ, ರಾಜಕೀಯ ಅಧಿಕಾರ ಗಳಿಸಿ ಅಂತ ಅವರ ಹೋರಾಟವನ್ನು ಶಿಫ್ಟ್ ಮಾಡ್ತಾರೆ. ದೊಡ್ಡ ಪಲ್ಲಟ ಎಷ್ಟು ಚೆನ್ನಾಗಾಗಿದೆ. ಭಾರತ ಬರೀ ಕನಸಲ್ಲ. ಅಂಬೇಡ್ಕರ್ ಕಂಡ ಕನಸಿನ ಭಾರತ ಅಂದ್ರೆ ಅದು ಬರೀ ಕನಸಲ್ಲ. ಆವತ್ತು ಕನಸಾಗಿದೆ, ಇವತ್ತು ನನಸಾಗಿದೆ. ಅವತ್ತಿನ ಕನಸು, ಅವರ ಕನಸು ಇವತ್ತು ನನಸಾಗಿದೆ. ಯಾಕೆ ಅಂದರೆ 32ನೇ ಇಸ್ವಿಯ ನಂತರ ನೀವು ಗಾಂಧಿ ಅಧ್ಯಯನ ಮಾಡಿದರೆ, ಅಂಬೇಡ್ಕರ್ ಅಧ್ಯಯನ ಮಾಡಿದರೆ, ಅದುವರೆಗೂ ಗಾಂಧಿ ರಾಜಕೀಯಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ರು, ಅಂಬೇಡ್ಕರ್ ಸೋಷಿಯಲ್ ಚೇಂಜಸ್ಗೆ ಇಂಪಾರ್ಟೆಂಟ್ ಕೊಟ್ಟಿದ್ರು. ಪುನಾ ಒಪ್ಪಂದ ನಂತರ ಗಾಂಧಿ ಸೋಷಿಯಲ್ ಚೇಂಜಸ್ ಕಡೆಗೆ ಹೋದ್ರು, ಅಂಬೇಡ್ಕರ್ ಪೊಲಿಟಿಕಲ್ ಚೇಂಜಸ್ ಕಡೆಗೆ ಹೋದ್ರು. ಒಂದು ಗಾಂಧಿಯನ್ನ ಅಂಬೇಡ್ಕರ್ ಬದಲಾಯಿಸಿದ್ರು, ಅಂಬೇಡ್ಕರ್ನ ಗಾಂಧಿ ಬದಲಾಯಿಸಿದ್ರು. ಬಹುಶಃ ಪರಸ್ಪರ ಬದಲಾಗೋದಿದೆಯಲ್ಲ ಪ್ರಭಾವಿತಕ್ಕೊಳಗಾಗಿ. ಆದರೆ ನಮ್ಮ ಇವತ್ತು ಅನೇಕ ವಿಚಾರವಾದಿಗಳು ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ ದ್ವೇಷ ಬಿತ್ತುತ್ತಾರೆ, ಅವರಿಬ್ಬರನ್ನ ಜಗಳ ಆಡಕ್ಕೆ ಹಚ್ಚುತ್ತಾರೆ. ಅನೇಕ ದಲಿತ ಯುವಕರು ಮತ್ತು ಚಿಂತಕರ ಮನಸ್ಸಿನಲ್ಲಿ ಗಾಂಧಿಯನ್ನ ವೈರಿ ಥರ ಬಿಂಬಿಸಿದ್ದಾರೆ, ಅಥವಾ ಗಾಂಧಿವಾದಿಗಳ ಎದುರುಗಡೆಗೆ ಅಂಬೇಡ್ಕರ್ನ ವೈರಿ ಥರ ಬಿಂಬಿಸಿದ್ದಾರೆ. ಅವರಿಬ್ಬರು ಪರಸ್ಪರ ವೈರಿಗಳಲ್ಲ. ಇಬ್ಬರನ್ನೂ ಅರ್ಥ ಮಾಡಿಕೊಂಡು ಒಂದು ಮೇಲ್ವರ್ಗದ ಮನಸ್ಸಿನ ಪರಿವರ್ತನೆಗೆ ಸಂಕೇತ ಗಾಂಧಿ, ಕೆಳಸ್ತರದ ಸಮಾಜ ಮೇಲೇರೋದಕ್ಕೆ ಪ್ರತ್ಯೇಕವಾದಂಥವ್ರು ಅಂಬೇಡ್ಕರ್. ಬಹುಶಃ ಇದನ್ನು ನಾನು ಹೋಲಿಕೆಗೆ ಹೇಳೋದಾದರೆ, 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ನಡೆದಂಥ ಒಂದು ಚಳುವಳಿ ಏನಿದೆ, ಬಸವಣ್ಣ ಬ್ರಾಹ್ಮಣನಾಗಿ ಹುಟ್ಟಿ ಕೆಳಗಡೆ ಬಂದು ನಟವರ ಜಾತಿಯಲ್ಲಿ ಹುಟ್ಟಿದಂಥ ಅಲ್ಲಮಪ್ರಭುವನ್ನು ತಗೊಂಡೋಗಿ ಶೂನ್ಯ ಸಿಂಹಾಸನದ ಮೇಲೆ ಕೂರಿಸಿ ಅವರಿಬ್ಬರು ಹೇಗೆ ಮಹಾಮನೆಯನ್ನು ಕಟ್ಟಿದ್ರು, ಆ ರೀತಿ ಮಹಾಭಾರತವನ್ನು ನಮ್ಮ ನಂತರದ ಆಧುನಿಕ ಭಾರತವನ್ನು ರೂಪಿಸೋದರಲ್ಲಿ ಪೂನಾ ಒಪ್ಪಂದಕ್ಕಿರುವಂಥ ಮಹತ್ವ ಅತ್ಯಂತ ಮಹತ್ವಪೂರ್ಣವಾದದ್ದು ಪೂನಾ ಒಪ್ಪಂದ. ಬಹುಶಃ ಈ ರೀತಿ ಪೂನಾ ಒಪ್ಪಂದ ನಂತರ 1946ರಲ್ಲಿ ಅದರ ನಡುವೆ ಅನೇಕ ಬೇರೆ ಬೇರೆ ವಿವರಗಳು ಬರ್ತವೆ. ಸಮಯದ ಕಾರಣಕ್ಕೆ ನಾನು ಮುಂದಕ್ಕೆ ಬರ್ತೀನಿ. ಅವ್ರದ್ದು ಪತ್ರಿಕೆ, ಅವರೊಂದು ಪ್ರೆಸ್ಸು ಪ್ರಾರಂಭ ಮಾಡ್ತಾರೆ. ಆ ಪ್ರೆಸ್ ಹೆಸರು ಕೇಳಿದ್ರೆ ನೀವು ಭಾರತ ಭೂಷಣ. ಅವರೊಂದು ಸಂಸ್ಥೆ ಮಾಡ್ತಾರೆ, ಬಹಿಷ್ಕೃತ ಅವರು ಏನು ಮಾಡ್ತಾರೋ ಅದರಲ್ಲಿ ಭಾರತ ಇರುತ್ತೆ. ಅವರು ಪ್ರೆಸ್ಸಿಗಿಟ್ಟ ಹೆಸರು ಭಾರತ ಭೂಷಣ. ಅವರು ಪ್ರಾರಂಭ ಮಾಡಿದ ಮೊದಲ ಸಂಸ್ಥೆಗಿಟ್ಟ ಹೆಸರು ಬಹಿಷ್ಕೃತ ಭಾರತ. ಅಂದ್ರೆ ಆಸೆ ಏನು ಅಂದರೆ ಬಹಿಷ್ಕೃತ ಭಾರತ ಸ್ವೀಕೃತ ಭಾರತ ಆಗಬೇಕು. ಅಸ್ಪೃಶ್ಯನ ಒಳಗೆ ಬಿಟ್ಕೊಳ್ಳಿ, ಅಸ್ಪೃಶ್ಯನಿಗೆ ಸ್ಪೃಶ್ಯನನ್ನಾಗಿ ಕಾಣಿ, ಇಲ್ಲದೆ ಹೋದರೆ ಅವನ ಯಾಕೆ ಅಸ್ಪೃಶ್ಯನಾಗಿರ್ಬೇಕು? ಇದನ್ನೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 1963ರಲ್ಲಿ ಉಡುಪಿನಲ್ಲಿ ನಡೆದಂತಹ ಎಲ್ಲ ಮಠಾಧೀಶರ ಸಭೆಯೊಳಗಡೆ ಸರ್ವ ಹಿಂದೂ ಸರ್ವ ಸೋದರ ಅನ್ನುವಂಥ ಮಾತನ್ನು ಹೇಳಿದೆ. ಅಂಬೇಡ್ಕರ್ ಕೂಡ ಏನು ಹೇಳ್ತಾರೆ ಅಂದರೆ, ಸಮಾನತೆಗಾಗಿ ಜೀವನ ಪೂರ್ತಿ ಹೋರಾಟ ಮಾಡಿದವರು ಅಂಬೇಡ್ಕರ್. ಸಮಾನತೆಗಾಗಿ ಜೀವನ ಪೂರ್ತಿ ಹೋರಾಟ ಮಾಡಿದ ಅಂಬೇಡ್ಕರ್ ಕೂಡ ಹೇಳೋ ಮಾತೇನು ಅಂದರೆ, ಸಮಾನತೆಗಿಂತ ಮುಖ್ಯವಾದದ್ದು ಸೋದರತ್ವ. ಸೋದರತ್ವ ನಿರ್ಮಾಣ ಆದರೆ ಸಮಾನತೆ ಬರುತ್ತೆ, ಸ್ವಾತಂತ್ರ್ಯ ಇದ್ರೆ ಸೋದರತ್ವ ಬರುತ್ತೆ. ಹಾಗಾಗಿ ಸ್ವಾತಂತ್ರ್ಯ, ಸೋದರತ್ವ, ಸಮಾನತೆ ಮೂರೂ ಇರೋದು ಬೌದ್ಧ ಧರ್ಮದಲ್ಲಿ, ಬುದ್ಧನ ಚಿಂತನೆಯಲ್ಲಿ. ಅದಕ್ಕೆ ನಾನು ಬುದ್ಧನನ್ನು ಸ್ವೀಕಾರ ಮಾಡ್ತೀನಿ. ನಂದು ಕಾರ್ಲ್ ಮಾರ್ಕ್ಸನ ಕಮ್ಯುನಿಸಮ್ ಅಲ್ಲ, ನಂದು ಬುದ್ಧನ ಕಮ್ಯುನಿಸಮ್ ಅನ್ನೋದು ಅಂಬೇಡ್ಕರ್ ಅವರ ದೃಷ್ಟಿಕೋನ.
ಹಾಗಾಗಿ ಅದನ್ನು ಅವರು ಬುದ್ಧ ಮತ್ತು ಮಾರ್ಕ್ಸ್ ಅನ್ನೋ ಲೇಖನದಲ್ಲಿ ಅದನ್ನು ಬಹಳ ಸ್ಪಷ್ಟವಾಗಿ ಅದನ್ನು ವಿವರಿಸ್ತಾ ಬರ್ತಾರೆ. ಹೀಗೆ ಬಂದಂಥವರು 1946, ನಿಮಗೆ ಅದು ಚುನಾವಣೆಗೆ ಸೋತಿರ್ತಾರೆ. ಆಮೇಲೆ ಮುಸ್ಲಿಂ ಲೀಗ್ ಬಂಗಾಳದಿಂದ ಆರಿಸಿ ಕಳಿಸುತ್ತೆ. ಗಾಂಧಿಯ ಕಾರಣಕ್ಕಾಗಿ ಅವರು ಕರಡು ಸಮಿತಿ ಒಳಗಡೆ ಅದರಲ್ಲಿ ಪ್ರವೇಶ ಮಾಡ್ತಾರೆ. ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಾಗಿರ್ತಾರೆ. ಅಂಬೇಡ್ಕರ್ನ ಮಾತಾಡಬೇಕಾದ ಸಂದರ್ಭ ಮುಸ್ಲಿಂ ಲೀಗ್ ಬಹಿಷ್ಕರಿಸಿರುತ್ತೆ ಮೊದಲನೇ ಸಭೆಯನ್ನು. ಕರಡು ಸಂವಿಧಾನ ರಚನೆ ಸಂದರ್ಭದ ಬಹಿಷ್ಕರಿಸಿರುತ್ತೆ. ಆ ಬಹಿಷ್ಕರಿಸಿದಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಸಂವಿಧಾನ ರಚನೆಯ ಸಭೆಯ ಮೊದಲ ಭಾಷಣ ಮಾಡಿದ್ದೇನು ಮತ್ತು ಅದು ಹೇಗಿತ್ತು ಅಂತ ನಾವು ನೋಡಿದರೆ, ಬಹುಶಃ ಅಂಬೇಡ್ಕರ್ ಅವರ ಚಿಂತನೆ, ಅಂಬೇಡ್ಕರ್ ಭಾರತವನ್ನು ಕಟ್ಟುವುದಕ್ಕೆ ಅವ್ರಿಗೆ ಎಷ್ಟು ಕನಸಿತ್ತು. 1946ವರೆಗೆ ಅವ್ರದ್ದೇನು ರಾಜಕೀಯ ಹೋರಾಟ, ಸೋಲು ಬೇಲು, ರಾಜಕೀಯ ಪಕ್ಷ ಕಟ್ಟಿದ್ರು, ಇದೆಲ್ಲ ಮಾಡಿದರು. ಸಂವಿಧಾನ ರಚನೆಯ ಸಭೆಯಲ್ಲಿ ಮೊದಲ ಭಾಷಣದಲ್ಲಿ ಅಂಬೇಡ್ಕರ್ ಮಾತಾಡಿದ ಮಾತುಗಳು ಹೀಗಿದೆ. ಧನಂಜಯ ಕೀರ್ ಅವರು ಇದನ್ನು ಉಲ್ಲೇಖ ಮಾಡ್ತಾರೆ. ಈ ದಿನ ರಾಜಕೀಯವಾಗಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ನಾವುಗಳು ವಿಭಕ್ತವಾಗಿದ್ದೇವೆಂದು ನನಗೆ ಗೊತ್ತಿದೆ. ನಾವು ರಾಜಕೀಯ ಒಡೆದೋಗಿದ್ದೀವಿ, ಸಾಮಾಜಿಕ ಒಡೆದೋಗಿದ್ದೀವಿ, ಆರ್ಥಿಕವಾಗಿ ಛಿದ್ರ ಆಗಿದ್ದೀವಿ. ನಾವುಗಳು ಸಮರವಾಡುವ ಶಿಬಿರದಲ್ಲಿದ್ದೇವೆ, ನಾವು ಯುದ್ಧ ಮಾಡುವ ಶಿಬಿರಗಳಲ್ಲಿದ್ದೇವೆ. ಮತ್ತು ನಾನು ಪ್ರಾಯಶಃ ಸಮರ ಶಿಬಿರದ ನಾಯಕರಲ್ಲೊಬ್ಬನಾಗಿದ್ದೇನೆ. ಸಮರ ಶಿಬಿರದ ನಾಯಕರಲ್ಲೊಬ್ಬ. ನೀವು ಇದನ್ನು ಹಿಂದಿನ 32ರ ಘಟನೆ ನೀವು ಗಮನಿಸಿದ್ರೆ, 32ರಲ್ಲಿ ದುಂಡು ಮೇಜಿನ ಪರಿಷತ್ತಿನ ಸಭೆಯಲ್ಲಿ ಅಂಬೇಡ್ಕರ್ ಗಾಂಧಿಯನ್ನ ಹಿಗ್ಗಾಮುಗ್ಗಾ ಟೀಕೆ ಮಾಡಿದ ನಂತರ ಬಹುಶಃ ಅಂಬೇಡ್ಕರ್ ಬಗ್ಗೆ ಎದ್ದಂತಹ ಅಪಪ್ರಚಾರ ಇದೆಯಲ್ಲ ಆ ಕಾಲದಲ್ಲಿ, ಅಂಬೇಡ್ಕರ್ನ ದೇಶದ್ರೋಹಿ, ಅಂಬೇಡ್ಕರ್ನ ಬ್ರಿಟಿಷ್ ಏಜೆಂಟ್, ಅಂಬೇಡ್ಕರ್ನ ಗಾಂಧಿ ವಿರೋಧಿ, ಅಂಬೇಡ್ಕರ್ ಅವರನ್ನ ಎಷ್ಟೆಷ್ಟು ಒಂದು ಕೆಟ್ಟದಾಗಿ ಬಿಂಬಿಸಬಹುದು ಅದನ್ನು ಬಿಂಬಿಸಿದ್ದು 1932, 31, 32ರ ದುಂಡು ಮೇಜಿನ ಪರಿಷತ್ತಿನ ಸಭೆಯಲ್ಲಿ ಗಾಂಧಿಯನ್ನ ಟೀಕೆ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ. ಅವತ್ತು ಅಂಬೇಡ್ಕರ್ ಹೇಳಿರ್ತಾರೆ, ಈ ಧೂಳಿನ ವಾತಾವರಣ ತಿಳಿಯಾದ ಮೇಲೆ ನಾನು ಏನು ಕೈ ಮಾಡಿದ್ದೇನೆ, ಈ ದೇಶಕ್ಕೆ ಮತ್ತು ಸಮಾಜಕ್ಕೆ ನನ್ನ ಕೊಡುಗೆ ಏನು ಎನ್ನುವುದು ಈ ದೇಶದ ಪ್ರತಿಯೊಬ್ಬ ಹಿಂದೂಗೂ ಅರ್ಥವಾಗುತ್ತದೆ. ಅರ್ಥವಾಗದೇ ಇದ್ದರೂ ನನಗೆ ಬೇಸರವಿಲ್ಲ ಅನ್ನೋ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಾರೆ. ಒಂದು ಎಂಥದ್ದೇ ಅವಮಾನದ ಅಂಚಿನಲ್ಲಿದ್ದರೂ ಕೂಡ ಅವರು ಸಮಾಜವನ್ನು ಬೈಲಿಲ್ಲ, ದೇಶವನ್ನು ಬೈಲಿಲ್ಲ, ಧರ್ಮವನ್ನು ಬೈಲಿಲ್ಲ, ಮತ್ತೊಬ್ಬರನ್ನ ದೂಷಣೆ ಮಾಡಲಿಲ್ಲ. ರೋಗ ಗುರುತಿಸಿದ್ರು, ಔಷಧಿ ಕೊಟ್ಟರು. ನಮ್ಮ ಕಮ್ಯುನಿಸ್ಟ್ರಿಗೂ ಅಂಬೇಡ್ಕರ್ಗೂ ವ್ಯತ್ಯಾಸ ಏನು ಅಂದರೆ, ಅವರು ಬರೀ ದೂಷಣೆ ಮಾಡ್ತಾರೆ, ಔಷಧಿ ಕೊಡಲ್ಲ. ಇವರು ದೂಷಣೆ ಮಾಡಲಿಲ್ಲ, ಔಷಧಿ ಕೊಟ್ಟರು. ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಕಮ್ಯುನಿಸಂ ಅನ್ನೋದು, ಅವರು ವಿದೇಶಾಂಗ ತತ್ವದಲ್ಲಿ ನೆಹರು ಚೀನಾ ಮತ್ತು ರಷ್ಯಾದ ಜೊತೆಗೆ ಸಂಬಂಧವನ್ನು ಹೋಗೋ ಸಂದರ್ಭದಲ್ಲಿ 1954ರ ಸುಮಾರಿನಲ್ಲಿ ಅಂಬೇಡ್ಕರ್ ಸದನದಲ್ಲೇ ಅವರು ನೆಹರುವನ್ನು ಕುರಿತು ಹೇಳ್ತಾರೆ, ನೆಹರು ಅವರೇ, ನಾವು ಪ್ರಜಾಪ್ರಭುತ್ವವನ್ನು ಒಪ್ಕೊಂಡಿರೋ ದೇಶ, ಪ್ರಜಾಪ್ರಭುತ್ವ ಒಪ್ಕೊಂಡಿರೋ ದೇಶ ಇನ್ನೊಂದು ಪ್ರಜಾಪ್ರಭುತ್ವದ ದೇಶದ ಜೊತೆಗೆ ಸಂಬಂಧವನ್ನು ಬೆಳೆಸಬೇಕೆ ಹೊರತು ಒಂದು ಕಮ್ಯುನಿಸಂ ದೇಶದ ಜೊತೆಗಲ್ಲ. ಕಮ್ಯುನಿಸಂ ಅನ್ನೋದು ಕಾಡ್ಗಿಚ್ಚಿನ ಥರ, ಕಾಡ್ಗಿಚ್ಚಿನ ದೇಶದ ಪಕ್ಕಗಳಲ್ಲಿದ್ದರೆ ಅದು ಸುಡ್ತಾನೆ ಹೋಗುತ್ತೆ. ಆದ್ರಿಂದ ನೀವು ಅವುಗಳ ಜೊತೆಗೆ ವಿದೇಶಾಂಗ ಸಂಬಂಧ ಇಟ್ಕೋಬೇಡಿ, ಬಲಿಷ್ಠವಾದ ಪ್ರಜಾಪ್ರಭುತ್ವ ದೇಶದ ಜೊತೆಗೆ ನಿಮ್ಮ ಸಂಬಂಧವನ್ನು ಇಟ್ಕೊಳ್ಳಿ ಅನ್ನೋ ಮಾತನ್ನು 1954ರ ಸುಮಾರಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೆಹರು ಕ್ಯಾಬಿನೆಟ್ನಲ್ಲೇ, ನೆಹರು ಸಂಸತ್ತಿನ ಸಭೆಯಲ್ಲಿ ಮಾತನಾಡಿರ್ತಾರೆ. ಹೀಗೆ ಅಂಬೇಡ್ಕರ್ ಅವರಿಗೆ, ಮತ್ತು ಅಂಬೇಡ್ಕರ್ ಮಹರ್ ಜನಾಂಗದ ಒಂದು ಪ್ಲಟೂನ್ ಪ್ರಾರಂಭ ಮಾಡಿ ಅಂತ ಹೇಳ್ತಾರೆ ಸೈನ್ಯದಲ್ಲಿ. ಹಾಗಾಗಿ ಮಹರ್ ಯುವಕರಿಗೆ ಹೇಳ್ತಾರೆ, ನೀವು SSLC PUC ಓದ್ತಾ ಇದ್ರೆ, ಮುಂದಕ್ಕಾಗದೆ ಹೋದ್ರೆ ನೀವು ಮಿಲಿಟರಿ ಸೇರ್ಕೊಳ್ಳಿ, ಸೈನ್ಯಕ್ಕೆ ಸೇರ್ಕೊಳ್ಳಿ ಅಂತ ಹೇಳಿ ಅವರು ಪ್ರೇರಣೆ ನೀಡ್ತಾರೆ. ಸೈನ್ಯಕ್ಕೆ ಸೇರತಕ್ಕಂಥ ಪ್ರಕ್ರಿಯೆಯನ್ನು ಜಾಸ್ತಿ ಮಾಡ್ತಾರೆ. ಹೀಗೆ ಅಂಬೇಡ್ಕರ್ 1940ರಲ್ಲಿ ಭಾರತ ವಿಭಜನೆ ಅಥವಾ ಪಾಕಿಸ್ತಾನ ಅನ್ನೋ ಪುಸ್ತಕ ಬರೆದಾಗ ಆ ಪುಸ್ತಕದಲ್ಲಿ 3 ಮುಖ್ಯವಾದ ಸಂಗತಿಗಳನ್ನು ಚರ್ಚೆ ಮಾಡ್ತಾರೆ. ಹೆಚ್ಚಿನ ವಿವರಗಳಿಗೆ ನೀವು ಅದನ್ನು ಓದಿ. ಒಂದನೇದು, ಅಂಬೇಡ್ಕರ್ ಕೇಳ್ತಾರೆ, ನೋಡಿ, ಇಸ್ಲಾಂ ಅದರದೇ ಒಂದು ಪ್ರತ್ಯೇಕ ರಾಷ್ಟ್ರೀಯ ಮನೋಧರ್ಮ ಇದೆ, ಅದನ್ನು ನೀವು ಯಾವ ಕಾರಣಕ್ಕೂ ಇದ್ರ ಜೊತೆಗೆ ಒಂದು ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅವ್ರು ಕೇಳ್ತಿರೋ ಭೂಮಿಯನ್ನು ಕೊಟ್ಟುಬಿಡಿ, ಪಾಕಿಸ್ತಾನವನ್ನು ಕೊಟ್ಟುಬಿಡಿ ಅಂತ ಹೇಳಿದ ಏಕೈಕ ಭಾರತೀಯ ಯಾರಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಕೊಡೋ ಸಂದರ್ಭದಲ್ಲಿ ಅವರು ಲಾಜಿಕ್ಕನ್ನು ಮಂಡಿಸ್ತಾರೆ. 3 ಮುಖ್ಯವಾದ ಲಾಜಿಕ್ಕನ್ನು ಅವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಒಂದನೇದು, ಆವತ್ತು ಇದ್ದ ಮಿಲಿಟರಿ ಸಿಸ್ಟಮ್ ಹೇಗಿದೆ, ಆವತ್ತಿದ್ದ ಮಿಲಿಟರಿನಲ್ಲಿ 52% ಸೈನಿಕರು, ಇವತ್ತು ಯಾವುದು ಪಾಕಿಸ್ತಾನ ಪ್ರಾಂತ, ಪಂಜಾಬ್, ಸಿಂಧ್ ಪ್ರಾಂತ ಇದೆ, ಅಲ್ಲಿನ ಜನ ಇದ್ರು 52% ಸೈನಿಕರು. ಅದನ್ನು ಅಂಕಿಅಂಶ ಕೊಡ್ತಾರೆ ಆ ಪುಸ್ತಕದಲ್ಲಿ. ಇಡೀ ದಕ್ಷಿಣ ಭಾರತ, ಮದ್ರಾಸ್ ಪ್ರಾಂತ ಅಂತ ಏನು ಕರಿತಿದ್ರು, ಅದರಲ್ಲಿ ಒಂದು 11-12% ಸೈನಿಕರಿದ್ರು. ಅಂಬೇಡ್ಕರ್ ಕೇಳ್ತಾರೆ,
ಈ ರೀತಿ ಅಸಮತೋಲನದಿಂದಿರುವ ಸೈನ್ಯನ ಇಟ್ಕೊಂಡು ಮುಂದೆ ನೀವು ದೇಶನ ರಕ್ಷಿಸ್ಕೊಳ್ಳೋದು ಭರವಸೆ ಇದೆಯಾ ನಿಮಗೆ? ಅವ್ರು ಕೇಳ್ತಾರೆ, ಸುರಕ್ಷಿತವಾದ ಗಡಿ ಮುಖ್ಯನೋ ಸುರಕ್ಷಿತವಾದ ಸೈನ್ಯ ಮುಖ್ಯನೋ? ನನಗೆ ಇವತ್ತು ಕುತ್ಕೊಂಡು ಓದಿದರೆ ಆ ಪುಣ್ಯಾತ್ಮನಿಗಿದ್ದ ದೂರದೃಷ್ಟಿ ಇದೆಯಲ್ಲ. ಪಾಕಿಸ್ತಾನ ಅಂತ ಒಂದು ಆದ್ಮೇಲೆ 4 ಸರಿ ಯುದ್ಧ ಮಾಡಿದ್ವಿ, ಅದು ಕಾರ್ಗಿಲ್ ಅಂತ ಯುದ್ಧವನ್ನು ಗೆದ್ದಿದ್ವಿ ನಾವು. ಇಡೀ ಪಾಕಿಸ್ತಾನದ ಇತಿಹಾಸ ಮಿಲಿಟರಿ ರೂಲಿಂಗ್ನಲ್ಲಿರುವಂಥ ಸಂದರ್ಭದಲ್ಲಿ ಗಮನಿಸಿದ್ರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ 1940ನೇ ಇಸ್ವಿನಲ್ಲಿ ಅಂಬೇಡ್ಕರ್ಗಿದ್ದಂತಹ ದೂರದೃಷ್ಟಿ ಇದೆಯಲ್ಲ, ಅದು ಕಾಂಗ್ರೆಸ್ನಲ್ಲಿರಲಿಲ್ಲ, ಹಿಂದೂ ಮಹಾಸಭಾದಲ್ಲೂ ಇರಲಿಲ್ಲ. ಅವರಿಬ್ಬರು ದೇಶ ವಿಭಜನೆಗೆ ವಿರೋಧ ಮಾಡಿದ್ರು. ಮುಸ್ಲಿಂ ಲೀಗ್ ಬೇಕು ಅಂತ ಕೇಳ್ತಿತ್ತು, ಕೊಟ್ಬಿಡಿ ಇದನ್ನ. ಅದನ್ನು ಕೊಡೋದ್ರ ಜೊತೆಗೆ ಇನ್ನೊಂದು ಹೇಳ್ತಾರೆ ಅವರು, ಅಲ್ಪಸಂಖ್ಯಾತರನ್ನ ಅಲ್ಲಿರೋ ಅಲ್ಪಸಂಖ್ಯಾತರನ್ನ ಇಲ್ಲಿಗೆ, ಇಲ್ಲಿರೋ ಅಲ್ಪಸಂಖ್ಯಾತರನ್ನ ಅಲ್ಲಿಗೆ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿಬಿಡಿ. ಆವಾಗ ಒಂದೇ ಸಮಯದಲ್ಲಿ ಕೋಮುವಾದದ ಸಮಸ್ಯೆಯನ್ನು ಸಂಪೂರ್ಣವಾಗಿ ಇಲ್ಲವಾಗಿಸಬಹುದು. ನಾನು ಇದನ್ನು ಹೇಳಿದಾಗ ಮೈಸೂರಿನ ಮಹಾರಾಜಾಸ್ ಕಾಲೇಜಿನ ಒಬ್ಬ ಇಂಗ್ಲೀಷ್ ಪ್ರೊಫೆಸರ್, ನೀವು ದಲಿತರು ಮತ್ತು ಮುಸ್ಲಿಮರ ನಡುವೆ ದ್ವೇಷ ಬಿತ್ತುತ್ತಾ ಇದ್ದೀರಿ ಅಂತ ಅಂದರು. ನನಗೆ ನಮ್ಮಲ್ಲಿ ಸತ್ಯ ಹೇಳೋದು ಕಷ್ಟ ಆಗಿದೆ. ನಾನು ಹೇಳಿದೆ, ನನಗದ್ರ ಅಗತ್ಯ ಇಲ್ಲ. ನಾನು ಸುಳ್ಳು ಹೇಳಿದರೆ ನನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟೋಗ್ತೀನಿ. ನೀವು ಪುಸ್ತಕ ತಗೊಂಬನ್ನಿ, ನಾನು ಪುಸ್ತಕ ತೊಗೊಂಬರ್ತೀನಿ, ಚರ್ಚೆ ಮಾಡೋಣ. ಆಮೇಲೆ ಮನೆಗೆ ಹೋದ್ಮೇಲೆ ಹೇಳಿದೆ, ನೀವು ಹೋಗಿ ಭಾರತ ವಿಭಜನೆ ಅಥವಾ ಪಾಕಿಸ್ತಾನ ಅಂತ ಪುಸ್ತಕ ತೆಗಿರಿ, ಆ ಪುಸ್ತಕದ 124ರಿಂದ 129ನೇ ಪೇಜ್ ನಡುವೆ ಇದಿದೆ, ಓದ್ಕಳಿ ಅಂತ. ಅಂದರೆ ಒಂದು ಪಕ್ಷ ರಾಜಕಾರಣ ಇವತ್ತು ನಡೀತಾ ಇದೆಯೇ ಹೊರತು ಒಂದು ರಾಷ್ಟ್ರ ರಾಜಕಾರಣ ಇಲ್ಲ. ಇವತ್ತು ಎಲ್ಲ ಪಕ್ಷದವರಿಗೂ ಪಕ್ಷ ರಾಜಕಾರಣವೇ ಪ್ರಧಾನ ಆಯ್ತೇ ಹೊರತು ಅಂಬೇಡ್ಕರ್ಗೆ ಯಾವ ಪಕ್ಷ ಇತ್ತು? ಗಾಂಧಿಗೆ ಯಾವ ಪಕ್ಷ ಇತ್ತು? ದೇಶ ಮುಖ್ಯ ಅಂದವನು ಪಕ್ಷವನ್ನು ಮೀರಿ ಯೋಚನೆ ಮಾಡ್ತಾನೆ, ಜಾತಿಯನ್ನು ಮೀರಿ ಯೋಚನೆ ಮಾಡ್ತಾನೆ, ಧರ್ಮವನ್ನು ಮೀರಿ ಯೋಚನೆ ಮಾಡ್ತಾನೆ, ಆರ್ಥಿಕ ಲಾಭಗಳನ್ನು ಮೀರಿ ಯೋಚನೆ ಮಾಡ್ತಾನೆ. ಬಹುಶಃ ಇವರೆಲ್ಲ ಪಕ್ಷ ರಾಜಕಾರಣ ಮಾಡಿದವರಲ್ಲ, ರಾಷ್ಟ್ರ ರಾಜಕಾರಣ ಮಾಡಿದವರು. ಆ ಕಾರಣಕ್ಕಾಗಿ ಅವರ ಇಡೀ ಬರಹದಲ್ಲಿ ಮತ್ತು ಬದುಕಿನಲ್ಲಿ ಒಂದು ಬಲಿಷ್ಠ ಭಾರತವನ್ನು ಕಟ್ಟೋದು ಹೇಗೆ ಅನ್ನುವಂಥ ಅತ್ಯಂತ ಆಳವಾದಂಥ ನೋಟಗಳು ನಮಗೆ ಸಿಗ್ತಾ ಹೋಗ್ತವೆ. ಹಾಗಾಗಿ ಅಲ್ಲಿ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಒಂದು ಸಲಹೆಯನ್ನು ಗ್ರೀಸ್ ಮತ್ತು ಬಲ್ಗೇರಿಯಾದವ್ರು ಮಾಡಿದ್ದಾರೆ. ನಮಗೇನು ಕಷ್ಟ ಅಲ್ಲ, ಮಾಡ್ಬೋದು. ಅವ್ರು ಹೇಳ್ತಾರೆ, ಅಂಕಿಅಂಶನೂ ಕೊಡ್ತಾರೆ. ಅವತ್ತಿದ್ದು 6.5 ಕೋಟಿ ಮುಸಲ್ಮಾನರು, ಪಾಕಿಸ್ತಾನ ಆದರೆ 4.25 ಕೋಟಿ ಆ ಕಡೆಗೆ ಹೋಗ್ತಾರೆ, ಈ ಕಡೆ ಉಳಿಯೋದು 2 ಕೋಟಿ. ಈ 2 ಕೋಟಿ ಜನನ ಅಲ್ಲಿ ಕಳಿಸಿ ಅಲ್ಲಿರೋ ಅಲ್ಪಸಂಖ್ಯಾತರನ್ನ ಇಲ್ಲಿ ತಗೊಂಬನ್ನಿ ಅಂದರು. ಆವಾಗ ಬೇಡ ಅಂದರು. ಆದರೆ 47ರಲ್ಲಿ ವಿಭಜನೆ ಆದಮೇಲೆ 10 ಲಕ್ಷಕ್ಕೂ ಹೆಚ್ಚು ಜನ ಸತ್ತೋಗಿದ್ದಾರೆ. ದೇಶ ವಿಭಜನೆಯ ಕಾರಣಕ್ಕೆ ನಾವು ಏನು ಟ್ರೈನ್ ಟು ಪಾಕಿಸ್ತಾನ್ ಅನ್ನುವಂಥ ಪುಸ್ತಕವನ್ನಾಗಲಿ, ಅಥವಾ ನಮಗೆ ಆ ಕಾಳರಾತ್ರಿಯ ಪ್ರಶ್ನೆ ಹೂವೆ ಶೇಷಾದ್ರಿಯವರ ಕೃತಿಯನ್ನಾಗಲಿ, ದೇಶ ವಿಭಜನೆ ಆದ ಸಂದರ್ಭದಲ್ಲಿ ನಡೆದಂತಹ ಅಲ್ಲಿ ಮತ್ತು ಇಲ್ಲಿಯ ಹಿಂಸೆಗಳಿದ್ದಾವಲ್ಲ, ಈ ಕ್ರೌರ್ಯಗಳನ್ನು ಅಧ್ಯಯನ ಮಾಡಿದರೆ, ಶಾಂತಿಯುತವಾಗಿ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಮಾಡಿದರೆ ಬಹುಶಃ ಸಾಯೋ ಸಂದರ್ಭಗಳು ಬರ್ತಿರ್ಲಿಲ್ವೇನೋ. ಮತ್ತು ಇವತ್ತು ನಾವು OIC ಅಂತವ್ರನ್ನ ನೋಡೋ ಸಂದರ್ಭ ಬರ್ತಿರ್ಲಿಲ್ಲ ಅನಿಸುತ್ತೆ. ಇವತ್ತು OIC ಅವ್ರನ್ನ ಎದುರಿಸಬೇಕಾಗಿದೆ. ಕೋಮುವಾದದ ಸಮಸ್ಯೆ ಇವತ್ತು ಜೀವಂತ ಇದೆ. ಒಂದೇ ಮಾತ್ರ ಹಾಡೋದಿಲ್ಲ ಅಂತ ಸಂಸತ್ನಲ್ಲೇ ಹೇಳ್ತಾರೆ. ಸೊ ಈ ಸಮಸ್ಯೆ ಇವತ್ತು ಉಳಿದಿದೆ. ಬಹುಶಃ ಅಂಬೇಡ್ಕರ್ ಅವತ್ತು ಎಷ್ಟು ದೂರದೃಷ್ಟಿ ಇತ್ತು ಅಂದರೆ ಈ ಥರದ್ದೊಂದು ಸಲಹೆ ಕೊಡ್ತಾರೆ. ಎರಡನೇದು ಸೈನ್ಯದ್ದು ಹೇಳ್ತಾರೆ. ಸೈನ್ಯನ ನೀವು ಆ ಕಡೆಗೆ ಕೊಟ್ಬಿಟ್ರೆ 52% ಸೈನ್ಯ ಆ ಕಡೆಗೆ ಹೋಗುತ್ತೆ. ನಮಗೆ ಬೇಕಾದಂಥ ಹೊಸ ಸೈನ್ಯವನ್ನು ನಾವು ಕಟ್ಕೊಳ್ಬೋದು. ನಮ್ಮ ಸೈನ್ಯ ಬಲಿಷ್ಠವಾಗಿದ್ದರೆ ನಮ್ಮ ಗಡಿಯನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋಕೆ ಸಾಧ್ಯ ಅನ್ನೋದು ಎರಡನೇ ಲಾಜಿಕ್. ಮೂರನೇದವ್ರು ಹೇಳೋದು ಎಕಾನಮಿ, ರೆವಿನ್ಯೂ. ಇಡೀ ಸಿಂಧ್ ಪ್ರಾಂತ ಮತ್ತು ಪಂಜಾಬ್ ಪ್ರಾಂತದಿಂದ ಎಷ್ಟು ಎಕಾನಮಿ ಭಾರತದ ಕೇಂದ್ರ ಸರ್ಕಾರಕ್ಕೆ ಬರ್ತಿತ್ತು ಮತ್ತು ಡೆವಲಪ್ಮೆಂಟ್ ಇಲ್ಲಿಂದ ಎಷ್ಟು ಹಣ ಹೋಗ್ತಿತ್ತು. ಬರ್ತಿದ್ದು ಕಡಿಮೆ ಹಣ, ಕೊಡ್ತಿದ್ದು ಜಾಸ್ತಿ ಹಣ. ಇದರಿಂದ ನಮ್ಮ ಇಲ್ಲಿನ ಸಂಪತ್ತನ್ನು ಅಲ್ಲಿನ ಅಭಿವೃದ್ಧಿಗೆ ಖರ್ಚು ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಕೊಟ್ಬಿಟ್ರೆ ಅವ್ರ ಪಾಡಿಗೆ ಅವರು ಅಭಿವೃದ್ಧಿ ಮಾಡ್ಕೊಳ್ತಾರೆ. ಇಲ್ಲಿರೋ ಸಂಪತ್ತನ್ನು ಇದರ ಅಭಿವೃದ್ಧಿ ಬಳಸ್ಬೋದು. ಹೀಗೆ ಒಂದು ರೀತಿಯ ಯಾವ ಭಾವುಕತೆಯೂ ಇಲ್ಲದೆ, ಯಾವ ಪೂರ್ವಾಗ್ರಹವೂ ಇಲ್ಲದೆ, ಒಂದು ವಸ್ತುನಿಷ್ಠವಾಗಿ ಒಬ್ಬ ಡಾಕ್ಟರ್ ಹೇಗೆ ಚಿಕಿತ್ಸೆ ಮಾಡ್ಬೋದು ಆ ಥರದೊಂದು ಅತ್ಯದ್ಭುತವಾದ ಪುಸ್ತಕ. ಬಹುಶಃ ಯಾವ ಯೂನಿವರ್ಸಿಟಿಲೂ ಅದು ಟೆಕ್ಸ್ಟ್ ಆಗಿಲ್ಲ ಅನಿಸುತ್ತೆ ಅಲ್ವಾ ಕುಟೇಶ್? ನಿಮ್ಮ ಹಿಸ್ಟ್ರಿ ಪುಸ್ತಕದಲ್ಲೆಲ್ಲ ಟೆಕ್ಸ್ಟ್ ಆಗಿದೆಯಾ? ಇಡಲ್ಲ, ಇಂಥವನ್ನ ಯಾವ ಇಡಲ್ಲ. ನಮಗೆ ಎಲಿನೇಷನ್ ಆಫ್ ಕ್ಯಾಸ್ಟ್ ಪುಸ್ತಕ ಗೊತ್ತಿರೋ ಅಷ್ಟು ಈ ಪುಸ್ತಕ ಗೊತ್ತಿಲ್ಲ. ಹೂ ಆರ್ ಹಿಂದೂ ಶೂದ್ರಾಸ್ ಅನ್ನೋ ಪುಸ್ತಕದ ಬಗ್ಗೆ ಚರ್ಚೆ ನಡೆಯುತ್ತೆ, ಆದರೆ ಈ ಪುಸ್ತಕದ ಬಗ್ಗೆ ಚರ್ಚೆ ನಡೆಯಲ್ಲ ನಮ್ಮ ದೇಶದಲ್ಲಿ. ಯಾಕೆ ಅಂತೇಳಿದ್ರೆ ಪಾರ್ಟಿ ಪಾಲಿಟಿಕ್ಸ್ ಮತ್ತು ಸ್ಪ್ಲಿಟ್ ಪಾಲಿಟಿಕ್ಸ್. ಒಡೆಯೋದಕ್ಕೆ ಬೇಕಾಗಿರೋದನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಹೊರತು ಒಟ್ಟುಗೂಡಿಸೋದಕ್ಕೆ ಬೇಕಾಗಿರೋದನ್ನು ಪ್ರೆಸೆಂಟ್ ಮಾಡ್ತಿಲ್ಲ. ಅಂಬೇಡ್ಕರ್ ಅವ್ರದ್ದು ಒಡೆಯುವ ರಾಜನೀತಿ ಅಲ್ಲ, ಒಟ್ಟುಗೂಡಿಸುವ ರಾಜನೀತಿಯಾಗಿತ್ತು.
ಅಂಬೇಡ್ಕರ್ ಅವರು ಒಟ್ಟುಗೂಡಿಸೋದಕ್ಕಾಗಿ ತಮ್ಮ ಜೀವನವನ್ನು ಪಣಕ್ಕಿಟ್ರು ಮತ್ತು ಅದನ್ನು ಬದುಕಿದ್ರೆ ಹೊರತು ಒಡೆಯೋದಕ್ಕಾಗಿ ಅವರು ಯೋಚನೆ ಮಾಡಲಿಲ್ಲ. ಹಾಗಾಗಿ ಅದಾದ ನಂತರ 46ನೇ ಸಭೆಯಲ್ಲಿ ಅವರು ಹೀಗೆ ಮಾತಾಡ್ತಾರೆ: ಈ ದಿನ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ನಾವು ವಿಭಕ್ತರಾಗಿದ್ದೇವೆ. ನನಗೆ ಗೊತ್ತಿದೆ, ನಾವುಗಳು ಸಮರವಾಡುವ ಶಿಬಿರದಲ್ಲಿದ್ದೇವೆ ಮತ್ತು ನಾನು ಪ್ರಾಯಶಃ ಸಮರ ಶಿಬಿರದ ನಾಯಕರಲ್ಲೊಬ್ಬನಾಗಿದ್ದೇನೆ. ಆದರೆ ಇಷ್ಟೆಲ್ಲ ಇದ್ದರೂ ಸಮಯ ಮತ್ತು ಸನ್ನಿವೇಶಗಳು ದತ್ತವಾದರೆ ಈ ದೇಶವು ಒಂದಾಗುವುದನ್ನು ಜಗತ್ತಿನಲ್ಲಿ ಯಾವುದೂ ತಪ್ಪಿಸಲಾರದು ಎಂದು ನಾನು ಭರವಸೆಯಿಂದ ಮತ್ತು ನಮ್ಮಲ್ಲಿ ವಿವಿಧ ಜಾತಿ ಮತಗಳಿದ್ದರೂ ಸಹ ನಾವು ಯಾವುದಾದರೊಂದು ರೂಪದಲ್ಲಿ ಒಗ್ಗಟ್ಟಾದ ಜನರಾಗಿರುತ್ತೇವೆಂದು ಹೇಳಲು ನಾವು ಸ್ವಲ್ಪವೂ ಹಿಂದೆಗೆಯುವುದಿಲ್ಲ. ಈ ಮಾತು ಸತ್ಯ ಆಗೋದಕ್ಕೆ ಸಬ್ಕ ಸಾಥ್, ಸಬ್ಕ ವಿಕಾಸ್, ಸಬ್ಕ ವಿಶ್ವಾಸ್ ಬರಬೇಕಾಯ್ತು. ದಲಿತರು, ನೀನು ದಲಿತ, ನೀನು ಹಿಂದೂ, ನೀನು ಮುಸಲ್ಮಾನ್, ನೀನು ಕ್ರಿಶ್ಚಿಯನ್. ನಮ್ಮ ಪುಸ್ತಕಗಳಲ್ಲೂ ಹೆಂಗಿದಾವೆ ಅಂದರೆ, ಭಾರತದ ಭಾವೈಕ್ಯತೆ ತೋರಿಸ್ಬೇಕಾದ್ರೆ ಒಬ್ಬನಿಗೆ ಸೆಲ್ವೆ ಹಾಕ್ಕೊಂಡಿರ್ಬೇಕು, ಒಬ್ಬನ ಇನ್ನೊಂದು ಹಾಕೋಬೇಕು, ಒಬ್ಬನ ನಾಮ ಹಾಕ್ಕೊಂಡಿರ್ಬೇಕು. ಈ ಉಳಿದವ್ರು ಹೋದ್ರು. ಆದರೆ ಅವನು ನೋಡಿದ ತಕ್ಷಣ ಭಾರತೀಯ ಅಂತ ಅನ್ಸಲ್ಲ. ಒಬ್ಬ ಹಿಂದೂ, ಒಬ್ಬ ಮುಸ್ಲಿಮಾನ್, ಒಬ್ಬ ಕ್ರಿಶ್ಚಿಯನ್ ಒಟ್ಟಿಗೆ ಕೈ ಹಿಡ್ಕೊಂಡು ನಿಲ್ಸ್ಕೊಂಡ್ರೆ ಭಾರತೀಯ. ಇದೆಲ್ಲ ನಮ್ಮ ದೇಶನ ಕಟ್ಟಬೇಕಾಗಿರೋ ಮಾರ್ಗ. ಪ್ರತಿಯೊಬ್ಬನ ಹೃದಯದಲ್ಲಿ ಭಾರತ ಮಾತೆಯನ್ನ ಅನುಷ್ಠಾನಕ್ಕೆ ತರಬೇಕು. ಪ್ರತಿಯೊಬ್ಬನ ಹೃದಯದಲ್ಲಿ ಈ ದೇಶದ ಇತಿಹಾಸ, ಈ ದೇಶದ ಪರಂಪರೆ, ಈ ದೇಶದ ಸಂಸ್ಕೃತಿ, ಈ ದೇಶದ ಆತ್ಮಗೌರವವನ್ನು ಜಾಗೃತ ಮಾಡಬೇಕು. ಇದು ಅಂಬೇಡ್ಕರ್ರ ಕನಸಾಗಿತ್ತು. ಅಂಬೇಡ್ಕರ್ ದಲಿತರಿಗೆ ಒಂದು ಕರೆ ಕೊಡ್ತಾರೆ. ದಲಿತರಿಗೆ ಎಂಥ ಕರೆ ಕೊಡ್ತಾರೆ ಅಂದರೆ, ನೀವು ನಿಮ್ಮ ಹೀನಾಯವಾದ ಈ ದುಃಖಭರಿತವಾದ ಮುಖಗಳನ್ನು ನನಗೆ ತೋರಿಸಬೇಡಿ. ನೀವು 3 ವಿಧದ ಶುದ್ಧೀಕರಣಕ್ಕೆ ಒಳಗಾಗಬೇಕು. ಇವತ್ತಿನಿಂದ ಸತ್ತ ದನಗಳ ಮಾಂಸವನ್ನು ನೀವು ತಿನ್ನಬೇಡಿ. ನೀವು ಅಲ್ಲಿ ಇಲ್ಲಿ ಬಿದ್ದಿರೋ ಎಂಜಲಿಗೆ ಕೈ ಹಾಕಿ ಅದನ್ನು ತಿನ್ನಬೇಡಿ. ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋದಕ್ಕೆ ಸ್ವಾಭಿಮಾನದಿಂದ, ಆತ್ಮಗೌರವದಿಂದ, ಆತ್ಮಗೌರವವನ್ನು ಬಳಸೋದಕ್ಕೆ ಪ್ರಯತ್ನ ಮಾಡಿ. ಅದು ಸಾಧ್ಯವಾಗದಿದ್ದರೆ ಯಾವುದಾದ್ರೂ ಸಮುದ್ರಕ್ಕೆ ಹಾರ್ಕೊಂಡು ಸತ್ತೋಗ್ರಿ, ಈ ದೇಶಕ್ಕೆ ಭಾರ ಆಗಬೇಡ್ರಿ ಅನ್ನೋ ಮಾತನ್ನ ಅಂಬೇಡ್ಕರ್ ದಲಿತ ಸಮುದಾಯಕ್ಕೆ ಕುರಿತು ಹೇಳ್ತಾರೆ. ಹಾಗಾಗಿ ಅಂಬೇಡ್ಕರ್ ದಲಿತ ಸಮುದಾಯದೊಳಗಡೆ ಬಿತ್ತಿದ ಬೀಜ ಯಾವುದು ಅಂದರೆ, ಒಂದು ಆತ್ಮಗೌರವ, ಆತ್ಮವಿಶ್ವಾಸ, ಆತ್ಮಜ್ಞಾನ. ಮತ್ತು ಅವ್ರು ಹೇಳ್ತಾರೆ, ಸ್ವ ಅವಲಂಬನೆಯಿಂದ ದಲಿತರ ಉದ್ಧಾರ ಸಾಧ್ಯವೇ ಹೊರತು ಬೇರೆಯವರ ಅವಲಂಬನೆಯಿಂದ ಅಲ್ಲ. ಸ್ವ ಅವಲಂಬನೆಯಿಂದ ಮಾತ್ರ ಸಾಧ್ಯ ಅಂತ ಮಾತು ಹೇಳ್ತಾರೆ. ಇನ್ನೊಂದು ಮಾತು ಹೇಳ್ತಾರೆ ಅವರು 1950 ನಂತರದಲ್ಲಿ ಹೇಳ್ತಾರೆ, ನನ್ನ ಜನಾಂಗದ ವಿದ್ಯಾವಂತರ ಮೇಲೆ ನಾನು ನಂಬಿಕೆಯನ್ನು ಕಳೆದುಕೊಂಡಿದ್ದೇನೆ. ಅವತ್ತೇ ಹೇಳ್ಬಿಟ್ಟಿದ್ದಾರೆ ಅವರು, ನನ್ನ ಜನಾಂಗದ ವಿದ್ಯಾವಂತರ ಮೇಲೆ ನಾನು ಭರವಸೆಯನ್ನು ಕಳೆದುಕೊಂಡಿದ್ದೇನೆ, ನನ್ನ ಜನಾಂಗದ ಅವಿದ್ಯಾವಂತರ ಮೇಲೆ ನಾನು ಭರವಸೆಯನ್ನು ಇಟ್ಟಿದ್ದೇನೆ ಅನ್ನೋ ಮಾತನ್ನು ಹೇಳ್ತಾರೆ. ಅಂದರೆ ವಿದ್ಯಾವಂತರು ಸ್ವಾರ್ಥಿಗಳಾದರೆ ಬಹುಶಃ ಅವತ್ತೇ ಅಂಬೇಡ್ಕರ್ಗೆ ಆ ನೋವು ಆಗಿದೆ. ಬಹುಶಃ ಇವತ್ತಿದ್ದಿದ್ರೆ ಏನು ಹೇಳ್ತಿದ್ರು ಗೊತ್ತಿಲ್ಲ. ಹೀಗೆ ಅಂಬೇಡ್ಕರ್ ಅವರ ಒಟ್ಟು ಆಲೋಚನೆಗಳ ಕ್ರಮಗಳು ಹೇಗಿದ್ವು ಅಂದರೆ, ಸಮಾಜ ಎಲ್ಲರೂ ಚೆನ್ನಾಗಿರಬೇಕು, ದೇಶ ಒಟ್ಟಾಗಿರಬೇಕು, ಮತ್ತೆ ಮುನ್ನಡಿಬೇಕು. ಸೊ ಇದು ಅಂಬೇಡ್ಕರ್ ಅವರ ಚಿಂತನೆಯ ಬಹಳ ದೊಡ್ಡ ತಿರುಳಾಗಿತ್ತು. ಅವರು ಅದನ್ನ ಪ್ರಸ್ತಾಪ ಮಾಡ್ತಾ ಬರ್ತಾರೆ. ಇದಾದ ನಂತರ ಅವರು ಮತ್ತೊಂದು ಬಹಳ ಮುಖ್ಯವಾದ ಭಾರತದ ಕಟ್ಟೋದರಲ್ಲಿ ಅವರು ಮಂಡಿಸಿದ ಇನ್ನೊಂದು ಸಂಗತಿ ಏನು ಅಂದರೆ, ಹಿಂದೂ ಕೋಡ್ ಬಿಲ್. 1949, 50, 51, 52 ಅದು ಸುದೀರ್ಘವಾಗಿ ಸಂಸತ್ನಲ್ಲಿ ಚರ್ಚೆ ಆಗುತ್ತೆ. ಅಲ್ಲಿ ಅವ್ರು ಹೇಳೋದಿಷ್ಟೇ, ಯಾತಕ್ಕಾಗಿ ಹಿಂದೂ ಕೋಡ್ ಬಿಲ್ ಬೇಕು? ಹಿಂದೂ ಕೋಡ್ ಬಿಲ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ ಕಾಮನ್ ಸಿವಿಲ್ ಕೋಡ್. ಇದು ಅಂಬೇಡ್ಕರ್ ಆಲೋಚನೆ. ಹಿಂದೂ ಕೋಡ್ ಬಿಲ್ ಅನ್ನು ತಂದ ನಂತರ ಸಮಾನ ನಾಗರಿಕ ಸಂಹಿತೆ ಬರಬೇಕು ಅಂತ ಅವತ್ತೇ ಹೇಳಿದ್ರು. ಆದ್ರೆ ಇವತ್ತು ಸಮಾನ ನಾಗರಿಕ ಸಂಹಿತೆ ಬಗ್ಗೆ ಮಾತಾಡಿದ್ರೆ ಅವನು ಕೋಮುವಾದಿ, ಅವನು BJP. ಆದ್ರೆ ಅಂಬೇಡ್ಕರ್ ಅವತ್ತು ಹೇಳಿದ್ರು, ಹಿಂದೂ ಕೋಡ್ ಬಿಲ್ ಅನ್ನ ಯಾಕೆ ತಂದ್ರು ಅಂದ್ರೆ, ಬಹುಶಃ RSSಗಿಂತ ಮುಂಚೆ ಈ ದೇಶದ ಹಿಂದೂಗಳನ್ನು ಒಂದು ಮಾಡಿದ ಯಾರಾದರೂ ಮಹಾಪುರುಷ ಇದ್ರೆ ಅದು ಅಂಬೇಡ್ಕರ್. ಯಾವುದರ ಅಡಿಯಲ್ಲಿ ಅಂದ್ರೆ, ಕಾನೂನಿನ ಅಡಿಯಲ್ಲಿ. ಅವ್ರು ಹೇಳ್ತಾರೆ, ಕೇರಳದಲ್ಲೊಂದು ಕಾನೂನು ಇದೆ, ಬಂಗಾಳದಲ್ಲೊಂದು ಕಾನೂನು ಇದೆ, ಇನ್ನೊಂದು ರಾಜ್ಯದಲ್ಲಿ ಇನ್ನೊಂದು ಕಾನೂನು ಇದೆ. ಈ ಹಿಂದೂಗಳ ವ್ಯಾಜ್ಯ ಬಂದಾಗ, ಜಗಳ ಬಂದಾಗ ನ್ಯಾಯಾಲಯದಲ್ಲಿ ಯಾವ ಕಾನೂನಿನ ಪ್ರಕಾರ ತೀರ್ಪು ಕೊಡಬೇಕು? ಇಷ್ಟೊಂದು ಛಿದ್ರವಾಗಿರೋ ಸಮಾಜ. ವಲ್ಲಭಾಯ್ ಪಟೇಲ್ರು 526 ಛಿದ್ರಗೊಂಡ ಪ್ರಾಂತಗಳನ್ನು ಒಟ್ಟುಗೂಡಿಸಿ ಉಕ್ಕಿನ ಮನುಷ್ಯ ಆದರೆ, ಛಿದ್ರವಾಗಿದ್ದಂಥ ಹಿಂದೂ ಸಮಾಜವನ್ನ ಹಿಂದೂ ಕೋಡ್ ಬಿಲ್ ಮೂಲಕ ಒಟ್ಟುಗೂಡಿಸುವಂತಹ ಹೃದಯದ ಮನುಷ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್. ಆದರೆ ಆ ಹಿಂದೂ ಕೋಡ್ ಬಿಲ್ಗೆ ನೆಹರು ಎಷ್ಟರ ಮಟ್ಟಿಗೆ ಅದನ್ನು ಮುಗಿಸ್ಬಿಡ್ತಾರೆ ಅಂದರೆ,
ಸದನದಲ್ಲಿ ಅದನ್ನ ಮತಕ್ಕೂ ಹಾಕೋದಿಲ್ಲ. ಇದನ್ನ ಹೊರಗಡೆ ಚರ್ಚೆ ಮಾಡೋಣ ಅಂತೇಳಿ ಅಂಬೇಡ್ಕರ್ ಅವರಿಗೆ ಉತ್ತರ ಕೊಡುವ ಅವಕಾಶವನ್ನು ಕೊಡೋದಿಲ್ಲ ಸದನದಲ್ಲಿ. ಅಂಬೇಡ್ಕರ್ ಅವರಿಗೆ ಉತ್ತರ ಕೊಡುವ ಅವಕಾಶವನ್ನು ಕೊಡದೇನೆ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ನನ್ನ ಉತ್ತರ ಇದೆ, ಆದರೆ ಇದು ಚರ್ಚೆ ಇದಾಗತ್ತೆ ಅನ್ನೋ ಕಾರಣಕ್ಕೆ ಹೊರಗೆ ಬರ್ತಾರೆ. ಆದರೆ ಬಿಲ್ ಬಿದ್ದೋಗುತ್ತೆ. ಇವತ್ತು ದತ್ತು ಮಕ್ಕಳ ವಿಷಯದಲ್ಲಿರ್ಬೋದು, ಬೇರೆ ಬೇರೆ ಹೆಣ್ಣು ಮಕ್ಕಳ ಆಸ್ತಿ ಹಕ್ಕಿನ ವಿಷಯದಲ್ಲಿರ್ಬೋದು, ಇವತ್ತು ಯಾವ್ಯಾವುದು ತುಂಡಾಗಿ ಇವತ್ತು ಜಾರಿಗೆ ಬಂದಿದ್ದಾವೋ ಆ ಎಲ್ಲ ಕಲ್ಪನೆಗಳು, ಕನಸುಗಳು ಹಿಂದೂ ಕೋಡ್ ಬಿಲ್ನೊಳಗಿರ್ತಕ್ಕಂಥ ಆಶಯಗಳು. ಇವತ್ತು ಮಹಿಳೆಯರ ಸಬಲೀಕರಣದ ಬಗ್ಗೆ ಯಾರಾದರೂ ಮಾತಾಡೋದಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಮತ್ತು ಹಿಂದೂ ಕೋಡ್ ಬಿಲ್ಲನ್ನು ಉಲ್ಲೇಖ ಮಾಡಲೇಬೇಕು. ಅಂದರೆ ಒಂದು ಸಮಾಜದಲ್ಲಿ 50%ಕ್ಕಿಂತ ಹೆಚ್ಚು ಮಹಿಳೆಯರು ದುರ್ಬಲರಾದರೆ ಆ ದೇಶ ಸಬಲ ಹೇಗಾಗುತ್ತೆ? ಒಂದು ದೇಶದಲ್ಲಿ 28, 30, 40% SC/STಗಳು ದುರ್ಬಲ ಆದರೆ ಆ ದೇಶ ಹೇಗೆ ಸಬಲ ಆಗುತ್ತೆ? ಹಾಗಾಗಿ ಅಂಬೇಡ್ಕರ್ ಅವರು ಈ ದುರ್ಬಲರನ್ನ ಮತ್ತು ಮಹಿಳೆಯರನ್ನ ಸಬಲಗೊಳಿಸೋದ್ರ ಮೂಲಕ ಇಡೀ ಭಾರತವನ್ನು ಸಬಲಗೊಳಿಸೋದು ಅವರ ಕನಸಾಗಿತ್ತು. ವೈರಿಗಳನ್ನು ಮಾಡಿ ನಮ್ಮ ಕಮ್ಯುನಿಸ್ಟರ ಚಿಂತನೆ ಏನಂದ್ರೆ ಮಹಿಳೆಯರು ಸಬಲೀಕರಣ ಆಗಿ ಗಂಡಸರಿಗೆ ಹೊಡೆದಾಕ್ರಿ, ಕಾರ್ಮಿಕರೆಲ್ಲ ಒಂದಾಗ್ರಿ ಓನರ್ಗಳು ನೋಡ್ದಾಕ್ರಿ, ಕಾರ್ಮಿಕರೆಲ್ಲ ಒಂದಾಗಿ ಓನರ್ ನೋಡ್ದಾಕಿದ್ರೆ ದಾವಣಗೆರೆ ಥರ ಬೀದಿ ಪಾಲಾಗ್ತೀವಿ. ಅಂಬೇಡ್ಕರ್ದು ಇದಲ್ಲ. ಓನರ್ಗೆ ದುಡಿಸ್ಕೊಂಡು ದುಡ್ಡು ಕೊಡೋ ಗುಣ ಇರಬೇಕು, ಲೇಬರ್ಗೆ ದುಡ್ಡು ತಗೊಂಡು ದುಡಿಯೋ ಗುಣ ಇರಬೇಕು. ಇವರಿಬ್ಬರೂ ಚೆನ್ನಾಗಿ ದುಡಿದ್ರೆ ದೇಶ ಅಭಿವೃದ್ಧಿ ಆಗುತ್ತೆ. ಬಂಡವಾಳ ಇಲ್ಲ ಅಂದರೆ ಕಾರ್ಖಾನೆ ಇಲ್ಲ, ಕಾರ್ಖಾನೆ ಇಲ್ಲ ಅಂದರೆ ಕಾರ್ಮಿಕ ಇಲ್ಲ. ಇದನ್ನು 1926ರಲ್ಲಿ ಮುಂಬೈನಲ್ಲಿ ಕಮ್ಯುನಿಸ್ಟರು ಈ ಕಾರ್ಖಾನೆಗಳ ಲಾಕಿಗೆ ಕರೆ ಕೊಟ್ಟಾಗ ಅಂಬೇಡ್ಕರ್ ಅದನ್ನು ವಿರೋಧಿಸ್ತಾರೆ. ಅವ್ರು ಹೇಳ್ತಾರೆ, ನಿನಗೆ ಇವತ್ತು ಕೆಲಸ ಇಲ್ಲ ಅಂದರೆ ಅನ್ನ ಇರ್ಬೋದು, ಆದರೆ ನನ್ನ 60 ದಶಲಕ್ಷ ಜನರಿಗೆ ಇವತ್ತು ಕೆಲಸಕ್ಕೆ ಹೋಗಲಿಲ್ಲ ಅಂದರೆ ರಾತ್ರಿ ಊಟ ಇಲ್ಲ. ಇವತ್ತು ಕಾರ್ಖಾನೆಗೆ ಅವನಿಗೆ ಸಂಬಳ ಸಿಗಲಿಲ್ಲ ಅಂದರೆ ರಾತ್ರಿ ಅವನಿಗೆ ಹೆಂಡತಿ ಮಕ್ಕಳಿಗೆ ಊಟ ಇಲ್ಲ. ಸ್ವಾಮಿ, ನೀನು ಲಾಕ್ ಮಾಡಿಸ್ಬಿಡ್ತೀಯ, ಇವ್ರೇನು ಮಾಡಬೇಕು? ಇದು ಅಂಬೇಡ್ಕರ್ ನಿಲ್ವಾಗಿದೆ. ಅಂಬೇಡ್ಕರ್ ಇವತ್ತು ದುರಂತ ಏನಂದ್ರೆ ಕಮ್ಯುನಿಸ್ಟರು ಅಂಬೇಡ್ಕರ್ ಹೆಸರಲ್ಲಿ ಸಂಘಟನೆ ಮಾಡಿದ್ದಾರೆ. ಇವತ್ತು ಹೈದರಾಬಾದ್ ಯೂನಿವರ್ಸಿಟಿ ಅಂಬೇಡ್ಕರ್ ಸ್ಟೂಡೆಂಟ್ ಯೂನಿಯನ್ನಲ್ಲಿ ವೆಮುಲಾ ಪಾಪ ಆತ್ಮಹತ್ಯೆ ಮಾಡಿಕೊಂಡ್ರು. ವೆಮುಲಾ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿಕೊಂಡ ಸ್ಟೂಡೆಂಟ್ ಆರ್ಗನೈಸೇಷನ್ ಏನಂದ್ರೆ ಅಂಬೇಡ್ಕರ್ ಅಸೋಸಿಯೇಷನ್, ಬಟ್ ಇಟ್ ಈಸ್ ಎ ಲೆಫ್ಟಿಸ್ಟ್ ಅಸೋಸಿಯೇಷನ್. ಅದು ಸೀತಾರಾಮ್ ಕೇಸರಿ ಅದರೊಳಗೆ. ಜೀವನ ಪೂರ್ತಿ ಕಮ್ಯುನಿಸಮ್ ಅನ್ನು ವಿರೋಧ ಮಾಡ್ಕೊಂಡು ಬಂದಂತ ಅಂಬೇಡ್ಕರ್ನ ಕಮ್ಯುನಿಸ್ಟರು ಯಾವ ಅರ್ಥದಲ್ಲಿ ಸ್ವೀಕಾರ ಮಾಡ್ತಾರೆ ಅಂದ್ರೆ, ಅವರು ಸ್ವೀಕಾರ ಮಾಡಿದ್ದು ದಲಿತರನ್ನೆಲ್ಲ ಗುರಾಣಿ ಮಾಡ್ಕೋಬೇಕು, ಬ್ರಾಹ್ಮಣರ ವಿರುದ್ಧ ಎತ್ಕಟ್ಟಬೇಕು, ಇಬ್ಬರು ಜಗಳ ಆಡ್ಕೊಳ್ತಿರ್ಬೇಕು, ವರ್ಗ ಸಂಘರ್ಷ ನಡಿಬೇಕು, ರಕ್ತಪಾತ ಆಗಬೇಕು, ಆಗ ಒಂದು ಕಮ್ಯುನಿಸಮ್ ಅನ್ನು ಭಾರತದಲ್ಲಿ ಎಸ್ಟಾಬ್ಲಿಷ್ ಮಾಡೋಕ್ಕೆ ಸಾಧ್ಯ. ಅದು ಬಹುಶಃ ರಷ್ಯಾದಲ್ಲೂ ಫೇಲ್ ಆಗಿದೆ, ಚೀನಾದಲ್ಲೂ ಫೇಲ್ ಆಗಿದೆ, ಸದ್ಯದಲ್ಲಿ ಬಂಗಾಳದಲ್ಲಿ ಫೇಲ್ ಆಗ್ತಾ ಇದೆ, ಕೇರಳ ಒಂದು ಉಳ್ಕೊಂಡಿದೆ. ಸೊ ಇವೆಲ್ಲ ರಾಜನೀತಿಯ ಜೊತೆಗೆ ಸಮಾಜ ನೀತಿ, ಆರ್ಥಿಕ ನೀತಿ, ಸಾಂಸ್ಕೃತಿಕ ನೀತಿಗಳಾಗಿಯೂ ಕೂಡ ಇವು ಪಲ್ಲಟಗೊಳ್ತವೆ. ಆದ್ರಿಂದ ಅಂಬೇಡ್ಕರ್ ಅವರ ಚಿಂತನೆ ಬಹುಶಃ ಉಳಿದವರು ಸವರ್ಣೀಯರು ಇವತ್ತು ದೊಡ್ಡ ದೌರ್ಭಾಗ್ಯ ಏನಂದ್ರೆ ಅಂಬೇಡ್ಕರ್ನ ಓದದೇ ಇದ್ರೆ ಸವರ್ಣೀಯರಿಗಾಗುವಷ್ಟು ನಷ್ಟ ಇನ್ಯಾರಿಗೂ ಆಗಲ್ಲ. ಇವತ್ತು ಅಂಬೇಡ್ಕರ್ನ ನಮ್ಮ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಹೆಂಗಿಟ್ಟಿದ್ದಾರೆ ಅಂದ್ರೆ, ದಲಿತರ ನಾಯಕ ಅಂಬೇಡ್ಕರ್ ಫೋಟೋ ಏನಾದರೂ ಮನೆಗೆ ಹಾಕೊಂಡ್ರೆ ಅವ್ನು ದಲಿತ ಇರಬೇಕು ಅಂತ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾನೆ ಅವ್ನು ದಲಿತ ಇರಬೇಕು ಅಂತ. ಯಾವ ಸವರ್ಣೀಯರು ಅಂಬೇಡ್ಕರ್ರ ಬೆಳಕನ್ನು ಅವರ ಹೃದಯಗಳಿಗೆ, ಮನೆಗಳಿಗೆ, ಮನಸ್ಸುಗಳಿಗೆ ತಗೊಂಡೋಗಲ್ಲ, ಅವ್ರು ಅಲ್ಲಿವರೆಗೂ ಕತ್ಲಲ್ಲೇ ಇರ್ತಾರೆ, ದೇಶವನ್ನು ಕತ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಬರೀ ಅವ್ರು ಮಾತ್ರ ಕತ್ಲಲ್ಲಿರಲ್ಲ, ಅವರೂ ಕತ್ಲಲ್ಲಿರ್ತಾರೆ, ಈ ದೇಶವನ್ನು ಕೂಡ ಕತ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ಅವ್ರಿಗೂ ಬೆಳಕು ಬೇಕು ಅಂದರೆ, ದೇಶಕ್ಕೂ ಬೆಳಕು ಬೇಕು ಅಂದರೆ ಕನಿಷ್ಠ ಅಂಬೇಡ್ಕರ್ ದಾರಿಲಿ ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಏನು ಬರೆದ್ದಾರೆ ಅಂತನಾರು ಓದ್ಬೇಕಲ್ಲ. ಆಮೇಲೆ ಒಪ್ಪೋದು ಬಿಡೋದು, ಆಮೇಲೆ ಓದದೇನೆ, ನೋಡ್ದೇನೆ, ಮಾತಾಡ್ದೇನೆ ಅವ್ರ ಹೆಸರೇಳಿ ಸಾಕು ದಲಿತ ನಮ್ಮ ವಿರೋಧಿ. ಈ ಅಸ್ಪೃಶ್ಯತಾ ಮನೋಭಾವ ಇದೆಯಲ್ಲ, ಈ ಅಸ್ಪೃಶ್ಯತಾ ಮನೋಭಾವ ಅಸ್ಪೃಶ್ಯರ ಶರೀರದಲ್ಲಿಲ್ಲ, ಸ್ಪೃಶ್ಯರ ಮನಸ್ಸಿನಲ್ಲಿದೆ. ಸ್ಪೃಶ್ಯರ ಮನಸ್ಸಿನಿಂದ ಅಸ್ಪೃಶ್ಯತೆ ಹೋಗದ ಹೊರತು ಭಾರತದ ಕಲ್ಯಾಣ ಸಾಧ್ಯ ಇಲ್ಲ. ಹಾಗಾಗಿ ಅದರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಹಿಂದೂ ಕೋಡ್ ಬಿಲ್ಲನ್ನು ಅದನ್ನು ಮಂಡಿಸ್ತಾರೆ. ಅದಾದ ನಂತರ ಅವರು ಬೌದ್ಧ ಧರ್ಮಕ್ಕೆ ಹೋಗ್ತಾರೆ. ಕೊನೆಗೆ ಅವ್ರು ಹೇಳ್ತಾರೆ, ರಾಜಕೀಯ ಪಕ್ಷವನ್ನು ಡಿಸಾಲ್ವ್ ಮಾಡ್ತಾರೆ. ಡಿಸಾಲ್ವ್ ಮಾಡಿ ಅವರ ಸ್ನೇಹಿತರಿಗೆ ಹೇಳ್ತಾರೆ, ನನಗೆ ಜೀವನಕ್ಕೆ ರಾಜಕೀಯವೇ ಅಂತಿಮ ಅಲ್ಲ,
ನನಗೀಗ ರಾಜಕೀಯ ಬೇಡವಾಗಿದೆ, ನನಗೀಗ ಧರ್ಮ ಬೇಕು ಅನ್ನಿಸ್ತಾ ಇದೆ, ಹಾಗಾಗಿ ನಾನು ರಾಜಕೀಯದಿಂದ ಧರ್ಮದ ಕಡೆಗೆ ಹೋಗ್ತಾ ಇದ್ದೀನಿ. ಬಹುಶಃ ಹೊಸ ತಿರುವು ಅವರಿಗೆ. ಒಂದು ಸೋಷಿಯಲ್ ವ್ಯಕ್ತಿತ್ವ ನಿರ್ಮಾಣ, ಎರಡನೇದು ಸಾಮಾಜಿಕ ಆಂದೋಲನ, ಮೂರನೇದು ರಾಜಕೀಯ ಆಂದೋಲನ. ಅವರ ಜೀವನದ ಕೊನೆಘಟ್ಟ ಇದೆಯಲ್ಲ, ಅದು ಆಧ್ಯಾತ್ಮಿಕ ಆಂದೋಲನ. ಆ ಆಧ್ಯಾತ್ಮಿಕ ಆಂದೋಲನಕ್ಕೆ ಹೋದ ಕೆಲವೇ ದಿನಗಳಲ್ಲಿ ಅಂಬೇಡ್ಕರ್ ತೀರ್ಕೊಳ್ತಾರೆ. ಬಹುಶಃ ಅವರು ಇದ್ದಿದ್ರೆ, ಬದುಕಿದ್ರೆ, ಇನ್ನೊಂದಿಷ್ಟು ವರ್ಷ ಬದುಕಿದ್ರೆ, ಆ ಬೌದ್ಧ ಧರ್ಮದ ಅಸ್ಮಿತೆಗಳೇನಿದ್ದಾವೆ, ಅವ್ರು ಹೇಳ್ತಾರೆ ಆ ಬೌದ್ಧ ಧರ್ಮ ಅಂದ ತಕ್ಷಣ ಭಾಳ ಜನ ಹಿಂದೂ ಧರ್ಮದ ವಿರೋಧಿ, ಇದು ಈ ರಿಲಿಜಿಯನ್ ಅನ್ನು ಅರ್ಥ ಇಟ್ಕೊಂಡು ಸೆಮಿಟಿಕ್ ರಿಲಿಜಿಯನ್ ಅನ್ನುವಂಥ ನಿಲುವಿನಿಂದ ಮಾತಾಡುವ ವಾದಗಳು. ಹಿಂದೂ ಈಸ್ ನಾಟ್ ಎ ಸೆಮಿಟಿಕ್ ರಿಲಿಜಿಯನ್, ಹಿಂದೂ ಈಸ್ ಅ ವೇ ಆಫ್ ಲೈಫ್. ಅಂಬೇಡ್ಕರ್ ಬರೆದಿದ್ದಾರೆ, ಹಿಂದೂ ಎಂದರೆ ಯಾರು ಅಂತ ಬರಿಬೇಕಾರೆ ಅವರು ಎರಡು ಥರ ಹಿಂದೂ ಬಗ್ಗೆ ಎರಡು ವ್ಯಾಖ್ಯಾನ ಇದೆ ಅಂಬೇಡ್ಕರಲ್ಲಿ. ಒಂದು ಬ್ರಾಹ್ಮಣಶಾಹಿ ಅಂತ ಇಟ್ಕೊಂಡು ಬರೆಯುವಾಗ ಟೀಕೆ ಮಾಡುವಂಥ ಅನೇಕ ಸಂಗತಿಗಳನ್ನು ನೋಡ್ತೀವಿ. ಒಗಟುಗಳು, ಹಿಂದೂ ಧರ್ಮದ ಒಗಟುಗಳು ಅನ್ನೋ ಪುಸ್ತಕದಲ್ಲಿ ಅದನ್ನು ನೋಡ್ತೀವಿ. ಇನ್ನೊಂದು ಹಂತದಲ್ಲಿ ಬಂದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಹಿಂದೂ ಅನ್ನುವಂಥದ್ದು ವೇ ಆಫ್ ಲೈಫ್ ಅನ್ನೋ ನೆಲೆಯಲ್ಲೂ ಅವರಲ್ಲಿ ವ್ಯಾಖ್ಯಾನ ಇದೆ, ಅವರಲ್ಲೇ ಇದೆ. ಅದರಲ್ಲಿ ಬರೀತಾರೆ, ಹಿಂಸೆ ಅನ್ನೋ ಶಬ್ದವನ್ನೇ ಬಳಸದೇ ಇರುವವರೂ ಇಲ್ಲಿದ್ದಾರೆ, ನರಬಲಿಯನ್ನು ಕೊಡುವವರೂ ಇಲ್ಲಿದ್ದಾರೆ. ಹೀಗೆ ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ಒಂದು ಸಂಕೀರ್ಣವಾದಂಥ ಒಂದು ಜೀವನ ಪದ್ಧತಿ, ಮಾರ್ಗ ಹಿಂದೂ ಅನ್ನೋದನ್ನು ಅಂಬೇಡ್ಕರ್ ಬರೀತಾರೆ. ಹಾಗಾಗಿ ಕಾನ್ಸ್ಟಿಟ್ಯೂಷನ್ನಲ್ಲೂ ಕೂಡ ಇಸ್ಲಾಂ ಮತ್ತು ಸಿಖ್ ಏತರ ಆದವ್ರನ್ನೆಲ್ಲ, ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಏತರ ಆಗಿರೋರನ್ನೆಲ್ಲ ಹಿಂದೂ ಅನ್ನುವಂಥ ನೆಲೆಯಲ್ಲಿ ಬಳಸ್ತಾರೆ. ಹಾಗಾಗಿ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಕೊನೆ ಭಾಷಣದಲ್ಲಿ ಅವ್ರು ಹೇಳಿದ್ದಿಷ್ಟೇ, ಅವರು ಬರೀತಾರೆ, ಅವರ ಕೊರಳು ಬಿಗಿ ಬಂದಿತ್ತು, ದುಃಖ ತುಂಬಿದೆ. ಅಂಬೇಡ್ಕರ್ ಹೇಳ್ತಾರೆ, ನಿಮ್ಮ ಹೃದಯ, ಅವರು ಹಿಂದೊಂದ್ಸರಿ ಹೇಳಿರ್ತಾರೆ, ನೀವು ಎಷ್ಟೇ ಬಲವಂತಪಡಿಸಿದರೂ ಹಿಂದೂ ಧರ್ಮವನ್ನು ಬಿಡೋದಿಲ್ಲ ಅಂತ ಒಂದು ಕಡೆ ಹೇಳಿರ್ತಾರೆ. ಇನ್ನೊಂದು ಕಡೆ ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ, ಹಿಂದೂ ಧರ್ಮದಲ್ಲಿ ಸಾಯೋದಿಲ್ಲ ಅಂತ ಹೇಳಿದ್ದು 1935ರಲ್ಲಿ. ಆದರೆ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದು 1956ರಲ್ಲಿ. ಆದರೆ 35ರಿಂದ 56ನೇ ಇಸ್ವಿವರೆಗೆ ಅಂಬೇಡ್ಕರ್ ಈ ಮಾತುಗಳನ್ನು ಹೇಳಿದ್ದು, ನಿಮ್ಮ ಹೃದಯ ಬದಲಾಗಲಿ, ನಿಮ್ಮ ಮನೆ ಬದಲಾಗಲಿ, ನಿಮ್ಮ ಮನಸ್ಸು ಬದಲಾಗಲಿ, ನೀವು ಬದಲಾದರೆ ನಾವಿಲ್ಲೇ ಇರ್ತೀವಿ ಅಂತ. ಯಾವಾಗ ಇವರು ಬದಲಾಗಲ್ಲ ಅನ್ನೋ ಸ್ಥಿತಿಗೆ ಬಂತು, ಅವತ್ತು ಬದಲಾಗಲ್ಲ ಅಂದರೆ ಯಾರು ಅಂತ ಇಟ್ಕೋಬೇಕು ಅಂದ್ರೆ ಮತ್ತೆ ಕಾಂಗ್ರೆಸ್ನವ್ರನ್ನೇ ಹೇಳ್ಬೇಕು. ಅವತ್ತು ಪೊಲಿಟಿಕಲಿ ಸ್ಟ್ರಾಂಗ್ ಇದ್ದಿದ್ದು ಕಾಂಗ್ರೆಸ್ಸೇ, ಪಾಲಿಸಿ ಮಾಡಬೇಕಾಗಿದ್ದು ಕಾಂಗ್ರೆಸ್ಸೇ, ಶಿಕ್ಷಣ ರೂಪಿಸಬೇಕಾಗಿದ್ದು ಕಾಂಗ್ರೆಸ್, ಆರ್ಥಿಕ ನೀತಿ ರೂಪಿಸಬೇಕಾಗಿದ್ದು ಕಾಂಗ್ರೆಸ್, ಅಂಬೇಡ್ಕರನ್ನ ಒಳಗೊಳ್ಳಬೇಕಾಗಿದ್ದು ಕಾಂಗ್ರೆಸ್. ಅವತ್ತು ಪೊಲಿಟಿಕಲಿ ಸ್ಟ್ರಾಂಗ್ ಆಗಿದ್ದಂಥದ್ದು ಯಾವುದು ಅಂದರೆ ಕಾಂಗ್ರೆಸ್. ಹಾಗಾಗಿ ಅವತ್ತು ಮುಸ್ಲಿಂ ಲೀಗಿಗೂ ಹಿಂದೂಗಳ ಪಕ್ಷ ಅನಿಸಿದ್ದು ಕಾಂಗ್ರೆಸ್, ಅವತ್ತಿಗೂ ಅಂಬೇಡ್ಕರ್ಗೆ ಹಿಂದೂಗಳ ಪಕ್ಷ, ಮೇಲ್ವರ್ಗದವ್ರ ಪಕ್ಷ ಅಂದಿದ್ದು ಕಾಂಗ್ರೆಸ್ಸೇ. ಹಾಗಾಗಿ ಅವತ್ತು ಮೇಲ್ಜಾತಿಯ ಪಕ್ಷ ಅಂತ ಅನಿಸಿದ್ದು ಕಾಂಗ್ರೆಸ್, ಮುಸ್ಲಿಂ ಲೀಗಿಗೆ ಅವತ್ತು ಹಿಂದೂಗಳ ಪಕ್ಷ ಅಂದಿದ್ದು ಕಾಂಗ್ರೆಸ್. ಹಾಗಾಗಿ ಆ ಜಗಳಗಳು, ಜಿನ್ನಾ ಮತ್ತು ಗಾಂಧಿಯ ನಡುವಿನ ಜಗಳ, ಅಂಬೇಡ್ಕರ್ ಮತ್ತು ಗಾಂಧಿಯ ನಡುವಿನ ಜಗಳ ಇದೆಯಲ್ಲ, ಈ ಟ್ರ್ಯಾಂಗಲ್ ಜಗಳಗಳನ್ನು ನಾವು ಬೇರೆ ಥರನೇ ವ್ಯಾಖ್ಯಾನ ಮಾಡಬೇಕಾಗಿತ್ತು. ಹಾಗಾಗಿ ಅಂಬೇಡ್ಕರ್ ಆ ಥರದ ಹೇಳಿದರು. ಮೊದಲ ಬಾರಿಗೆ ಬಹುಶಃ ಭಾರತದಲ್ಲಿ ಇಬ್ಬರು ರಾಜೀನಾಮೆ ಕೊಟ್ಟು ಬರ್ತಾರೆ ನೆಹರು ಸರ್ಕಾರಕ್ಕೆ. ಒಬ್ಬರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಕಾಶ್ಮೀರ ಸಮಸ್ಯೆಗೆ ಸಂಬಂಧಪಟ್ಟಂಗೆ ರಾಜೀನಾಮೆ ಕೊಟ್ಟು ಬರ್ತಾರೆ. ನೆಹರು ಹಿಂದೂ ಕೋಡ್ ಬಿಲ್ ಮಂಡನೆ ಸ್ವೀಕಾರ ಆಗದೇ ಇರೋ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿರ್ತಾರೆ. ನನಗನ್ಸುತ್ತೆ ಇವತ್ತು ವಿರೋಧ ಪಕ್ಷ ಭಾರತದಲ್ಲಿ ಎಸ್ಟಾಬ್ಲಿಷ್ ಆಗಿದ್ರೆ ಅದರ ಪಿತಾಮಹರುಗಳಿಬ್ಬರು, ಒಬ್ಬರು ಶ್ಯಾಮ್ ಪ್ರಸಾದ್ ಮುಖರ್ಜಿ, ಮತ್ತೊಬ್ಬರು ಅಂಬೇಡ್ಕರ್. ಇವತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ರೆ ಇವರಿಬ್ಬರೇ ಬೇಸ್. ಅದಕ್ಕಾಗಿ ಇವತ್ತು ಬಹುಶಃ ರಾಜಕೀಯ ಸ್ಥಿರತೆಗಳು, ಅಸ್ಥಿರತೆಗಳು, ನಾಯಕತ್ವವೇ ಇಲ್ಲದ ಸ್ಥಿತಿಗೆ ಕೆಲವರು ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ನಾಯಕತ್ವದ ಉತ್ತುಂಗ ಸ್ಥಿತಿಗೆ ಇನ್ನೊಂದು ಕಡೆ ಹೋಗ್ತಾ ಇದೆ. ಇದರ ಪ್ರಾರಂಭ ಎಲ್ಲಾಗಿದೆ ಭಾರತದ ರಾಜಕೀಯ ಆಧುನಿಕ ಸಮಾಜದಲ್ಲಿ ಅಂತ ಹೇಳಿದರೆ, ಮೊಟ್ಟ ಮೊದಲ ಬಾರಿಗೆ ನೆಹರೂಸ್ ಕ್ಯಾಬಿನೆಟ್ಗೆ ರಾಜೀನಾಮೆ ನೀಡಿದಂಥ ಇಬ್ಬರು ಮಹಾಶಯರು, ಒಬ್ಬರು ಶ್ಯಾಮ್ ಪ್ರಸಾದ್ ಮುಖರ್ಜಿ, ಮತ್ತೊಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್. ಇವರಿಬ್ಬರ ವಿರೋಧವನ್ನು ಅವತ್ತು ಜೀರ್ಣಿಸ್ಕೊಂಡಿದ್ರೆ, ಇಬ್ಬರ ವಿರೋಧಕ್ಕೆ ಅವತ್ತು ಬೆಲೆ ಕೊಟ್ಟಿದ್ರೆ ಬಹುಶಃ ಅವರಿಗೆ ಇವತ್ತು ಈ ಸ್ಥಿತಿ ಬರ್ತಿರಲಿಲ್ಲ. ಹಾಗಾಗಿ ಇತಿಹಾಸದಿಂದ ಪಾಠವನ್ನು ಕಲಿಯಲಾರದವರು ಇತಿಹಾಸವನ್ನು ಸೃಷ್ಟಿಸಲಾರರು. ಇದು ಬಾಬಾ ಸಾಹೇಬ್ ಅಂಬೇಡ್ಕರರ ಮಾತು. ಹೀಗೆ ಅಂಬೇಡ್ಕರ್ ಜೀವನದುದ್ದಕ್ಕೂ ಒಟ್ಟಾಗಿರಬೇಕು, ಚೆನ್ನಾಗಿರಬೇಕು, ಬಲಿಷ್ಠ ಆಗಿರಬೇಕು. ಆಮೇಲೆ ಅವ್ರು ಹೇಳ್ತಾರೆ, ಪ್ರೀತಿಗಿಂತ ದೊಡ್ಡದು ಯಾವುದು ಅಂದರೆ ಮೈತ್ರಿ ಅಂತ. ಇನ್ನೊಂದು ಮಾತು ಹೇಳ್ತಾರೆ, ಅವರ ಸಂತ ಪರಂಪರೆ ಕೊನೆಗೆ ಬಂದಾಗ ಅವರು ಹೇಳಿದ್ದೇನೆಂದರೆ, ಪ್ರತಿಯೊಬ್ಬ ಮನುಷ್ಯ ಧರ್ಮದ ನೈತಿಕ ಕಾವಲುಗಾರ ಆಗಬೇಕು. ನೈತಿಕತೆಯೇ ದೇವರು, ನೈತಿಕತೆಯೇ ಧರ್ಮ, ನೈತಿಕತೆಯೇ ಜೀವನ. ಇದನ್ನು ಹೇಳಿದ ಅಂಬೇಡ್ಕರ್ ಮಾತನ್ನು ಇಟ್ಕೊಂಡು ಇವತ್ತು ಅದನ್ನು ಹುಡುಕಿದ್ರೆ ಎಲ್ಲಿರು ಸಿಗ್ಬೋದು ಗೊತ್ತಿಲ್ಲ. ನೈತಿಕತೆ ಯೂನಿವರ್ಸಿಟಿಗಳಲ್ಲಿದೆಯಾ? ನೈತಿಕತೆ ಮನೆಗಳಲ್ಲಿದೆಯಾ? ನೈತಿಕತೆ ದೇವಸ್ಥಾನಗಳಲ್ಲಿದೆಯಾ? ನೈತಿಕತೆ ಮಠಗಳಲ್ಲಿದೆಯಾ? ಅಂಬೇಡ್ಕರ್
ಜೀವನದ ಕೊನೆಯ ಘಟ್ಟದಲ್ಲಿ ಅವರು ಭಾರತ ಬಲಿಷ್ಠ ಆಗೋದಕ್ಕೆ ಕೊಟ್ಟ ಕನಸು ಏನಂದರೆ ಪ್ರತಿಯೊಬ್ಬ ಮನುಷ್ಯ ನೈತಿಕತೆಯ ಕಾವಲುಗಾರ ಆಗಬೇಕು. ಇದು ಅವರ ಬೌದ್ಧ ಧರ್ಮ, ಇದು ಅವರ ಬೌದ್ಧ ಧರ್ಮದ ಪರಿಕಲ್ಪನೆ. ಸೊ ಇಂಥ ನೈತಿಕತೆಯನ್ನು, ಅದಕ್ಕೆ ಮತ್ತೆ ಈ ಪುರಾಣಕ್ಕೆ ಹೋಗಿ ಹೇಳೋದಾದರೆ, ಅದನ್ನು ಹೇಳಿ ನಾನು ಮಾತು ನಿಲ್ಲಿಸ್ತೀನಿ. ವಸಿಷ್ಠರಿಗೂ ಮತ್ತು ವಿಶ್ವಾಮಿತ್ರರಿಗೂ ಜಗಳ ನಡೆಯುತ್ತೆ ಸುರಭಿಗಾಗಿ ಯುದ್ಧ ನಡೆದಾಗ ವಸಿಷ್ಠರು ಅದನ್ನು ಕೊಡಲ್ಲ ಅಂದಾಗ ವಿಶ್ವಾಮಿತ್ರ ನಾನು ಕ್ಷಾತ್ರಬಲ, ನಾನು ಯುದ್ಧ ಮಾಡ್ತೀನಿ ಅಂತ ಮಾಡಿ ಯುದ್ಧದಲ್ಲಿ ಸೋಲ್ತಾನೆ. ಸೋತ ಮೇಲೆ ಅವನು ಹೇಳಿದ್ದೇನು ಅಂದರೆ, ಕ್ಷಾತ್ರಬಲಕ್ಕೆ ಧಿಕ್ಕಾರ, ಧಿಕ್ ಕ್ಷಾತ್ರಬಲಕ್ಕೆ, ಬ್ರಹ್ಮಬಲವೇ ಬಲ ಅಂಥೇಳಿ ಆ ಕ್ಷತ್ರಿಯನಾಗಿದ್ದ ವಿಶ್ವಾಮಿತ್ರ ಮಹಾಬ್ರಾಹ್ಮಣನಾಗ್ತಾನೆ. ಜ್ಞಾನದ ಬಲದಿಂದ ಭಾರತದ ಉದ್ಧಾರ ಸಾಧ್ಯವೇ ಹೊರತು ಇನ್ನಾವುದರ ಬಲದಿಂದಲೂ ಸಾಧ್ಯ ಇಲ್ಲ. ಇದು ಭಾರತದ ಮೂಲ, ಭಾರತದ ಅಂತಿಮ ಸತ್ಯ ಕೂಡ. ಇದು ಅಂಬೇಡ್ಕರ್ ಜೀವನದಲ್ಲಿ ನಾವು ಕಾಣಬಹುದಾದಂಥ ಸಂಗತಿಗಳು.